ತಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನೆಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವನನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, ಮಹಾಮಾನವತವಾದಿ ಮಂತ್ರಪುರುಷ, ಸ್ತ್ರೀಕುಲ ಉದ್ಧಾರಕ ಗುರು ಬಸವಣ್ಣನವರನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, ವಿಶ್ವದ ಪ್ರಪ್ರಥಮ ಮಹಿಳಾ ಜಗದ್ಗುರು ಡಾಕ್ಟರ್ ಮಾತಾಜಿಯವರನ್ನು ಎನ್ನ ಮನದಲ್ಲಿ ಪ್ರಾರ್ಥಿಸುತ್ತಾ, 25 ದಿನವರೆಗೂ ಸತತವಾಗಿ ತಮ್ಮದು ವೈಶಿಷ್ಟ್ಯಪೂರ್ಣವಾದಂತಹ ಶೈಲಿಯಿಂದ ಗುರು ಬಸವಣ್ಣನವರ ಜೀವನ ಚರಿತ್ರೆ, ಶರಣರ ಇತಿಹಾಸವನ್ನು ಪ್ರವಚನ ಮಾಡಿದಂತಹ ಏನೆಂದರೆ ಪೂಜ್ಯರಾಗಿರುವಂತಹ ಐಬತ್ಪುರ್ ಮಹಾರಾಜರವರಿಗೂ ಮತ್ತು ನಮ್ಮ ರಾಷ್ಟ್ರೀಯ ಬಸವದಳ ತೆಲಂಗಾಣ ರಾಷ್ಟ್ರೀಯ ಬಸವದಳ ಅಧ್ಯಕ್ಷರಾಗಿರುವಂಥ ಶರಣರಾದಂಥ ಶಂಕರಪ್ಪ ಪಾಟೀಲ್ ಅವರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶರಣರಾದಂಥ ಅನಿಲ್ ಕುಮಾರ್ ಪಾಟೀಲ್ ಅವರಿಗೂ ಮತ್ತು ಈ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರು ಶರಣರಾದಂಥ ಸಂಜಯ್ ಕುಮಾರ್ ಅವರಿಗೂ ಮತ್ತು ಇಲ್ಲಿ ನಡೆದಂಥ ಬೇರೆ ಬೇರೆ ರಾಷ್ಟ್ರೀಯ ಬಸವದಳದಿಂದ ಇವತ್ತು ಭಾಳ ಕಡೆ ಎಲ್ಲ ಮುಕ್ತಾಯ ಅದಾವ್ರಿ. ಎಷ್ಟು ಜನ ನಾವು ಬರ್ತೀವಿ ಅಂದ್ರೆ ನಮ್ಮಲ್ಲಿ ಬರ್ರಿ, ನಿಮ್ಮಲ್ಲಿ ಬರ್ರಿ ಅಂತ ಅಂದಾಗ ಅಷ್ಟೆಲ್ಲ ಕಾರ್ಯಕ್ರಮಗಳು ಇವತ್ತು ಮುಕ್ತಾಯ, ಇಡೀ ಒಂದು ತಿಂಗಳದ ಕಾರ್ಯಕ್ರಮಗಳನ್ನು. ಆದರೂ ನೀವು ಇಷ್ಟೆಲ್ಲ ಏನಿದ್ರೆ ಆಸಕ್ತಿಯಿಂದ ಪ್ರವಚನಕ್ಕೆ ಬಂದಂಥ ಎಲ್ಲ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಇಲ್ಲಿ ನಡೆದಂಥ ಆತ್ಮೀಯ ಶರಣ ತಂದೆ ತಾಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ಭಾಳ ನಮಗೆ ಸಂತೋಷ ಆನಂದ ಅನ್ನಿಸ್ತದೆ. ನಾನು ಆಗಾಗ ಉದ್ಗಿರ್ಕ್ಕೆ ಹೋದಂಥ ಸಂದರ್ಭದಲ್ಲಿ ಉದ್ಗಿರ್ ಹತ್ರ ಶಿವಾನಂದ ತಂದೆಯ ಹೆಸರು ಉದ್ಧವ್ ಮಹಾರಾಜ್. ಇವ್ರ ತಂದೆಯವರಿಂದ ಪರಿಚಯ ನನಗೆ. ಇವ್ರ ತಂದೆಯವರು ಉದ್ಧವ್ ಮಹಾರಾಜರಂತಿರೋ, ಅವರಂತೂ ನಾನಲ್ಲಿ ಬಂದೀನಿ ಅಂದ್ರೆ ಆಯಿತು, ಬಂದೇ ಬಿಡ್ತಿದ್ರು. ನಮ್ಮ ಗುಣವತಿ ಅವ್ರ ಮನೆಯಲ್ಲಿ ನಾನು ಇರ್ತಿದ್ದೆ, ಅವ್ರು ಬರ್ತಿದ್ರು. ಭಾಳ ಆಸಕ್ತಿಯಿಂದ ಅವರು ಅಂದರೆ ಒಳ್ಳೆ ಕೀರ್ತನೆ ಮಾಡ್ಕೊಳ್ತಾ, ಅದು ವೈಶಿಷ್ಟ್ಯಪೂರ್ಣವಾದಂಥ ಶೈಲಿ ರೀ. ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತದೆ. ಭಾಷಣನೇ ಬೇರೆ, ಕೀರ್ತನೆನೇ ಬೇರೆ, ಪ್ರವಚನ ಬೇರೆ, ಆಮೇಲೆ ಪುರಾಣನೇ ಬೇರೆ, ಹೀಗೆಲ್ಲ ಬೇರೆ ಬೇರೆ ಇರ್ತದೆ. ಅವರು ಭಾಳ ಅದ್ಭುತವಾಗಿ ಏನಂದರೆ ಅವರು ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ರು. ಅದೇ ರೀತಿ ಇವರು ಏನಂದರೆ ಲಾಯರ್, ನಿಮಗೆಲ್ಲ ಎಷ್ಟು ಜನಕ್ಕೆ ಪರಿಚಯ ಆಗಿದೆ ಇದು ಗೊತ್ತಿಲ್ಲ ಅಂದಾಗ ಲಾಯರ್ ಆಗಿದ್ದು ಅವರು ಡ್ಯೂಟಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿಯೇ ಬಸವ ತತ್ವವನ್ನು ಅದನ್ನು ತಿಳ್ಕೊಂಡು, ಅದನ್ನು ಅಪ್ಪಿಕೊಂಡು ಏನಂದರೆ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು, ನಾನು ತಿಳಿದ ತತ್ವವನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು ಅಂತ ಧರ್ಮ ಪ್ರಚಾರಕ್ಕಾಗಿ ಬಂದಂಥ ಒಬ್ಬ ಲಾಯರ್ ಇವರು ಲಾಯರ್ ಆಗಿದ್ದರು ಅಂದಾಗ ನನಗೆ ಆವಾಗಿಂದು ಪರಿಚಯ. ಆದರೆ ಇಷ್ಟು ಹತ್ತಿರವಾಗಿ ನಾವು ಮಾತಾಡಿದಿಲ್ಲ. ಬಂದಿದ್ದರು, ಎಲ್ಲರೂ ಬರ್ತಿದ್ವಿ, ಭೇಟಿ ಆಗ್ತಿದ್ವಿ, ಹೋಗ್ಬಿಡ್ತಿದ್ವಿ. ಇವತ್ತು ಪ್ರವಚನಕ್ಕೆ ಭಾಳ ನನಗೆ ಸಂತೋಷ ಆನಂದ ಆಯಿತು. ಒಂದು ವೈಶಿಷ್ಟ್ಯಪೂರ್ಣವಾದ ಶೈಲಿ ಅದನ್ನು ನೋಡಿದಾಗ ಏನು ಅನಿಸುತ್ತೆ ಅಂದರೆ, ನಮ್ಮ ಮಾತೆಲ್ಲ ಸೊಪ್ಪೆ ಅನಿಸುತ್ತೆ. ಸೊಪ್ಪನ ಬೇಳೆ ಇದ್ದಂಗೆ ಇರುತ್ತೋ ನಾವು ಅಂತ ಎಲ್ಲ ಜೋರೆಲ್ಲ ಹೇಳೋಂಗಿಲ್ಲ, ನಾವು ಮೆತ್ತಗೆ ಹೇಳ್ತೀವಿ. ಅವ್ರ ಒಟ್ಟೆ ಹೇಗೆ ಶೈಲಿ ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಶೈಲಿ ಇದೆ. ಎಲ್ಲರನ್ನು ಮಂತ್ರಮುಗ್ಧರಾಗಿ ಮಾಡುವಂತಹ ಒಂದು ಶಕ್ತಿ ಸಾಮರ್ಥ್ಯ ಅವರಿಗಿದೆ. ಅವರೊಂದು ಮಾತು ಹೇಳಿದರು, ಯಾರು ನನ್ನವರು, ಇವನಾರವನೆಂದೆನಿಸಿದರಯ್ಯ, ಇವನಮ್ಮವನೆಂದೆನಿಸಯ್ಯ ಅಂತ ಎಲ್ಲರನ್ನೂ ಹಿಂಬಿಟ್ಟುಕೊಂಡಂಥ ಮಹಾಗುರು ಬಸವಣ್ಣನವರು. ಯಾರು ನಮ್ಮವರು? ಒಂದು ಕಡೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಅವರಿಗೆ ಸಾಕ್ಷಾತ್ಕಾರ ಆದ ನಂತರ ಅವ್ರೇನು ಮಾಡ್ತಾರೆ, ತಾನು ತಳೆದ ತತ್ವ ಸಿದ್ಧಾಂತವನ್ನು ಪ್ರಚಾರ ಮಾಡಿಕೊಳ್ತಾ ಹೋಗಬೇಕು ಅಂತ ಯೇಸು ಕ್ರಿಸ್ತ ಹೊರಡುವಾಗ ಅವ್ರ ಊರು ದಾಟ್ಕೊಂಡು ಮುಂದಿನ ಊರಿಗೆ ಹೋಗಬೇಕು. ಅವ್ರ ಊರು ದಾಟ್ಕೊಂಡು ಮುಂದಿನ ಊರಿಗೆ ಹೋಗ್ತಾ ಇದ್ದಾಗ ಸ್ವಲ್ಪ ಲೇಟಾಗಿ ಗೊತ್ತಾಯಿತು. ಯಾವಾಗಲೂ ಹಾಗೆ ರೀ, ಏನಂದರೆ ಎಲ್ಲ ಇಡೀ ಜಗತ್ತನ್ನು ಪರಿವರ್ತನೆ ಮಾಡ್ಬೋದು. ಏನಂದರೆ ತಮ್ಮ ಬಂಧು ಬಳಗವನ್ನು
ತಮ್ಮವ್ರನ್ನ ಪರಿವರ್ತನೆ ಮಾಡೋದು ಬಹಳ ಕಷ್ಟ ಇದೆ ಅಂತ ತಿಳ್ಕೊಂಡು ಹೇಳಿದ್ರಲ್ಲ, ಅದು ಸತ್ಯವಾದ ಮಾತು. ಆಮೇಲೆ ಸ್ವಲ್ಪ ಲೇಟಾಗಿ ಗೊತ್ತಾದ್ಮೇಲೆ ಅವ್ರ ಬಂಧುಗಳು, ಅಯ್ಯೋ ಯೇಸು ನಮ್ಮನೆ ಮುಂದೆ ನಮ್ಮೂರಿಗೆ ಬಂದಾರ ಅಂದ್ರೆ ಹೋಗೋಣ ಅಂತ ತಿಳ್ಕೊಂಡು ಓಡ್ಕೊಂಡು ಬರ್ತಾ ಇದ್ದಾಗ ಯಾರೋ ಒಬ್ಬ ಶಿಷ್ಯ ಬಂದು ಹೇಳ್ತಾನೆ, ಯೇಸು ಕ್ರಿಸ್ತ ನಿನ್ನ ಬಂಧುಗಳು ಬಂದಿದ್ದಾರೆ, ನಿಮ್ಮ ಬಂಧುಗಳು ಬಂದಿದ್ದಾರಲ್ಲ, ಯಾರೋ ನಿಮ್ಮ ಬಂಧುಗಳು ಬಂದಾರೆ ಅಂದರೆ, ಯಾರು ನನ್ನ ಬಂಧುಗಳು? ನನ್ನ ಮಾರ್ಗದಲ್ಲಿ ಯಾರು ಬರ್ತಾ ಇದ್ದಾರೋ ಅವರೇ ನನ್ನ ಬಂಧುಗಳು. ನನ್ನ ಮಾರ್ಗದಲ್ಲಿ ಬರುವಂಥವ್ರು, ನನ್ನ ವಿಚಾರವನ್ನು ಒಪ್ಪುವಂಥವ್ರು ಯಾರೋ ಅವರು ನನ್ನ ಬಂಧುಗಳು ಅಂತ ತಿಳ್ಕೊಂಡು ಹೇಳಿ ಯೇಸು ಕ್ರಿಸ್ತ ಹೇಳಿ ಅವ್ರ ಮುಂದೆ ಹಾಗೇ ಹೋಗ್ತಾರೆ. ಇದು ನಿಜಕ್ಕೂ ಸತ್ಯ ಅನಿಸುತ್ತೆ. ಗುರು ಬಸವಣ್ಣನವರು ಕೂಡ ಎಲ್ಲರನ್ನ ಹಿಂಬಿಟ್ಟುಕೊಂಡು ಅವರು ಹೋಗಿದ್ದು ಬಹಳ ಅದ್ಭುತವಾದಂಥದ್ದು. ಯಾಕೆ ಅಂದರೆ, ಏನೆಲ್ಲ ಸಿಗ್ಬೋದ್ರಿ ದುಡ್ಡು ಕೊಟ್ರೆ, ನೀವು ಏನೆಲ್ಲ ಕೊಟ್ಟರೂ ಕೂಡ ಇನ್ನೂ ಕಡಿಮೆನೇ ಅನಿಸುತ್ತೆ. ಒಂದು ಬಟ್ಟೆ ಕೊಟ್ಟರೆ ಇನ್ನೊಂದು ಕೊಡ್ಬೋದಾಗಿತ್ತು, ಒಂದು ದುಡ್ಡು ಕೊಟ್ಟರೆ ಇನ್ನೊಂದು ಸ್ವಲ್ಪ ಕೊಡ್ಬೋದಾಗಿತ್ತು, ಹಿಂಗೆ ಅಂತಲೇ ಇರ್ತಾರೆ. ನಮಗೆ ಯಾವ ಖರ್ಚಿಲ್ಲದೇ, ಯಾವ ನಮಗೇನೂ ತೊಂದರೆ ಆಗಲಾರ್ದಂಗೆ ನಾವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ನಮ್ಮ ವಸ್ತುನೂ ಖರ್ಚು ಮಾಡಬೇಕಾಗಿಲ್ಲ, ಊಟ ತಿಂಡಿನೂ ಖರ್ಚು ಮಾಡಬೇಕಾಗಿಲ್ಲ. ಎಲ್ಲರ ಮನಸ್ಸನ್ನು ನಾವು ಪರಿವರ್ತನೆ ಮಾಡಿ ನಮ್ಮಲ್ಲಿ ಇಂಬಿಟ್ಕೊಳ್ಬೇಕಾದಾಗ ನಮಗೊಂದೇ ಒಂದು ಬೇಕು, ಏನಂದರೆ ಪ್ರೀತಿ. ಈ ಪ್ರೀತಿ ಅನ್ನೋದು ನಾವು ಕೊಟ್ಟಿವಿ ಅಂದರೆ ಎಲ್ಲರೂ ನಮಗೆ ಅಷ್ಟೊಂದು ಖುಷಿ ಪಡ್ತಾ ಇದ್ದಾರೆ. ನಾವೇನೂ ಖರ್ಚು ಮಾಡಬೇಕಾಗಿಲ್ಲ. ಬಂದ ತಕ್ಷಣ ಒಂದಿಷ್ಟು ಯಾವಾಗ ಬಂದ್ರಿ, ಚೆನ್ನಾಗಿದ್ದೀರಾ, ಒಳ್ಳೇದಾಯ್ತಾ, ಎಷ್ಟು ಚೆನ್ನಾಗಿ ಗುರು ಬಸವಣ್ಣವ್ರು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಅವ್ರ ವಚನ ಸಾಹಿತ್ಯವನ್ನು ಓದೋ ನಮಗೆ ಗೊತ್ತಾಯ್ತು. ಇವನ ಏನಂದರೆ ಅಲ್ಲಿ ಏನಿ ಬಂದಿರಿ ಹದುಳವಿದ್ದೀರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗೋದೆ, ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗದೆ, ಕೊಡದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯದೆ ಮಾಡುವನೇ ನಮ್ಮ ಕೂಡಲ ಸಂಗಮ ದೇವರು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾವೇನೂ ಕೊಡೋದು ಬೇಕಾಗಿಲ್ಲ ಅವರಿಗೆ. ಒಂದು ಪ್ರೀತಿಯಿಂದ ನಾವು ಮಾತಾಡಿದರೆ ಎಷ್ಟು ಸಂತೋಷ ಅನಿಸುತ್ತೆ. ಹೆಂಗೆ ಬಿಕ್ಕೊಂಡಿರ್ತಾರೆ ಅಂದರೆ, ನಾವೆಲ್ಲರ ನಕ್ಕು ಬಿಟ್ಟರೆ, ನಾವು ಪ್ರೀತಿಯಿಂದ ಮಾತಾಡಿಬಿಟ್ರೆ ಏನು ನಮ್ಮ ಒಡವೆ ವಸ್ತು ಎಲ್ಲ ಹೋಗ್ಬಿಡುತ್ತೆ ಅನ್ನಂಗೆ ಕೆಲವರು ಬಿಂಕದಂದು ಬಿಕ್ಕೊಂಡಿರ್ತಾ ಇದ್ದಾರೆ. ಯಾವಾಗಲೂ ಆಗಿರಬಾರ್ದು. ಮುಖ ಒಂಥರ ಗಂಟು ಹಾಕ್ಕೊಂಡು ಇಟ್ಕೊಳ್ತಾರೆ. ಹಸನ್ಮುಖಿಯಾಗಿರ್ಬೇಕು. ಹಸನ್ಮುಖಿಯಾಗಿದ್ದು ಎಲ್ಲರನ್ನ ಪ್ರೀತಿ ಮಮತೆಯನ್ನು ನಾವು ಮಮತೆಯಿಂದ ಕಂಡಾಗ ಎಲ್ಲರಿಗೂ ಸಂತೋಷ ಆನಂದ ಆಗಲಿಕ್ಕೆ ಸಾಧ್ಯ ಉಂಟು. ಭಾಳ ಮಾರ್ಮಿಕವಾಗಿ ಕೆಲವು ವಿಚಾರಗಳನ್ನು ಅದ್ರ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆದಾಗ ಹೇಗೆ ನಾವು ಗೌರವ ಕೊಟ್ಟು ಗೌರವವನ್ನು ಪಡಿಬೇಕ್ರಿ. ನಾವು ಇನ್ನೊಬ್ಬರಿಗೆ ನಾವು ಗೌರವವನ್ನು ಕೊಟ್ಟು ನಾವು ಗೌರವವನ್ನು ನಾವು ಪಡ್ಕೊಳ್ತಾ ಇದ್ದೀವಿ. ಅದೇ ಕೆಲಸ ಮಾಡಿದರು ಗುರು ಬಸವಣ್ಣನವರು. ಏನು ಹೇಳಿದರು ಅಂದರೆ, ಬಸವ ತತ್ವವನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಂಡು ತನ್ನ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡು ಬಂದಂತಹ ಮಡಿವಾಳ ಮಾಚಿದೇವರನ್ನ ಕಂಡಾಗ ಏನಂತಾರೆ ಗೊತ್ತಾ? ಮಡಿವಾಳ ಮಾಚಿದೇವನಿಂದ ಬದುಕಿತ್ತಿ ಲೋಕ. ನೋಡ್ರಿ, ಯಾರಿಂದ ಬದುಕ್ತು? ಈಗ ಯಾರು ಕೊಂಡಾಡ್ತಾ ಇದ್ದೀವಿ? ಬಸವಣ್ಣರನ್ನೇ. ಎಲ್ಲದಕ್ಕೂ ಕಾರಣ ಅವರಾಗಿದ್ದರೂ ಕೂಡ ಅವ್ರನ್ನ ಜನಸಾಮಾನ್ಯರನ್ನು ಎಷ್ಟು ಅವರು ಮೇಲಕ್ಕೆ ಎತ್ತಾ ಇದ್ರು. ಏನಪ್ಪ ನೀ ಇಷ್ಟೆಲ್ಲ ಕೆಲಸ ಮಾಡಿದೆಯಲ್ಲ, ಇಷ್ಟು ನೀನು ಮಾಡ್ತಾ ಇದೆಯಲ್ಲ ಅಂತ ಒಂದು ಮಾತು ಅಂದ್ಬಿಟ್ರೆ ಎಷ್ಟು ಖುಷಿ ಆಗತ್ತೆ, ಎಷ್ಟು ಸಂತೋಷ ಆಗತ್ತೆ. ಆ ಕಾರ್ಯವನ್ನು ಗುರು ಬಸವಣ್ಣನವರು ಮಾಡಿದರು. ಎಲ್ಲರನ್ನ ಬಿಟ್ಟುಕೊಳ್ಬೇಕಾದ್ರೆ ಎಲ್ಲರನ್ನ ಪ್ರೀತಿ ಮಮತೆಯಿಂದ ಕಂಡ್ರು ಅಂತ ತಿಳ್ಕೊಂಡು ಅಂಥ ದೊಡ್ಡ ಸಮಾಜವನ್ನು ಕಟ್ಟಲಿಕ್ಕೆ, ಹೊಸ ಧರ್ಮವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನೋ ಮಾತನ್ನು ಭಾಳ ಚೆನ್ನಾಗಿ ಹೇಳಿದರು. ನನಗೆ ಇನ್ನೊಂದು ಮಾತು ನೆನಪಾಯಿತು. ಏನಂದರೆ, ಎಲ್ಲರ ರಾಜ ಬಿಜ್ಜಳ ಮಹಾರಾಜ ಇದ್ದರು. ಆದರೂ ಒಂದು ಸಲ ಏನಾಗತ್ತೆ ರೀ, ಮಡಿವಾಳ ಮಾಚಿದೇವರು ತ್ರಿಪ್ರಾಂತಕ ಕೆರೆಯಲ್ಲಿ ಬಟ್ಟೆ ತೊಳಿತಾ ಇರ್ತಾರೆ. ತ್ರಿಪ್ರಾಂತ ಕೆರೆಯಲ್ಲಿ ಬಟ್ಟೆ ತೊಳಿತಾ ಇರ್ತಾರೆ. ಅವರು ತಮ್ಮಲ್ಲೇ ತಾವು ಮಗ್ನರಾಗಿ, ಏನು ಬರೀ ಬಟ್ಟೆ ತೊಳೆಯೋದಷ್ಟೇ ಅಲ್ಲ, ಅವರು ಧ್ಯಾನ ಮಾಡ್ಕೊಳ್ತಾನೆ, ಮಂತ್ರವನ್ನು ಪಠಣ ಮಾಡ್ಕೊಳ್ತಾನೆ ಬಟ್ಟೆ ತೊಳಿತಾ ಇದ್ದರು. ಏನು ಜನ ತಂಡೋಪತಂಡವಾಗಿ ಹೊರಟಿದ್ದಾರೆ. ಹೊರಟಂಥ ಸಂದರ್ಭದಲ್ಲಿ ಒಬ್ಬ ಬಂದುಬಿಟ್ಟು ಹೇಳ್ತಾನೆ, ಏ ಮಾಚಯ್ಯ, ಏನು ಬಟ್ಟೆ ತೊಳಿತಾ ಇದೆ? ಇದು ಇದ್ದುದ್ದೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾವು ಮಾಡೋದೆ ಅಂದಾಗ, ನಡಿ ಹೋಗೋಣ. ಯಾಕೆ, ಏನೈತೆ ಅಲ್ಲಿ? ಇಲ್ಲ, ನಮ್ಮ ಮಹಾರಾಜರ ಮೆರವಣಿಗೆ ಬರ್ತಾ ಇದೆ, ನಾವು ನೋಡ್ಲಿಕ್ಕೆ ಹೊರಡ್ತಾ ಇದ್ದೀವಿ, ನೀನು ಬಾ. ಆ ರಾಜನ? ಯಾರು ಮಹಾರಾಜ? ಬಿಜ್ಜಳ ಮಹಾರಾಜ. ಅವನು ನನ್ನ ರಾಜ ಅಲ್ಲ. ಅದೇ ರಾಜ್ಯದಲ್ಲಿ ನೀವು ಉಳ್ಕೊಂಡು ಬಿಜ್ಜಳ ಮಹಾರಾಜ ರಾಜ ಇಲ್ಲ ಅಂತ ತಿಳ್ಕೊಂಡು ಹೇಳ್ತೀಯಲ್ಲ, ನಿನ್ನ ರಾಜ ಯಾರು? ಈ ಬಿಜ್ಜಳ ಮಹಾರಾಜ ನನ್ನ ರಾಜ ಅಲ್ಲ, ನನ್ನ ರಾಜ ಬಸವರಾಜ ಅಂತ ತಿಳ್ಕೊಂಡು. ನನ್ನ ರಾಜ ಯಾರು ಅಂದರೆ ಬಸವರಾಜನೇ.
ನನ್ನ ರಾಜೇ ಆಗಿದ್ದಾರೆ ಅಂತ ತಿಳ್ಕೊಂಡು ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಏನದು ಕಲ್ಯಾಣ ಸಂಸ್ಥೆಗೆ ಒಂದು ರಾಜರಾಗಿರ್ಬೇಕು ಬಿಜ್ಜಳ ಮಹಾರಾಜರು. ಆದರೆ ಬಸವಣ್ಣನವರು ಎಲ್ಲರ ಹೃದಯ ಮಂದಿರದಲ್ಲಿ ಅವರು ಪ್ರತಿಷ್ಠಾಪನೆಯಾದಂತಹ ಮಹಾಚೇತನ ಗುರು ಬಸವಣ್ಣನವರು ಅಂದಾಗ ಏನೆಂದರೆ ಬಹಳ ನನಗೆ ಸಂತೋಷ ಆನಂದ ಅನ್ನಿಸ್ತು. ಇವತ್ತು ಹರಳಯ್ಯನವರ ಜೀವನ ಚರಿತ್ರೆಯನ್ನು ಹೇಳ್ಕೊಳ್ತಾ ಬರ್ತಾ ಇದ್ರು. ಅವ್ರದ್ದು ಏನಂದರೆ ಚೆಮ್ಮಾವಿಗೆ ಕೊಟ್ಟಿದ್ದು ಶರಣು ಶರಣಾರ್ಥಿ, ಅವ್ರ ಶೈಲಿ ಬಹಳ ವೈಶಿಷ್ಟ್ಯಪೂರ್ಣವಾದಂಥ ಶೈಲಿಯಿಂದ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಇವೆಲ್ಲ ವಿಚಾರ ಹೇಳಬೇಕಾದ್ರೆ ಬಹಳ ಟೈಮ್ ಬೇಕಾಗತ್ತೆ ರೀ. ನಮಗೆ ಒಂದು ಸ್ವಲ್ಪ ಹೊತ್ತಿಗೆ ನೀವೆಲ್ಲ ಮುಗಿಸ್ರಿ ಅಂತಂದರೆ ಬಹಳ ಒಂಥರ ಸಂದಿಗ್ಧ ಸ್ಥಿತಿ ಆಗುತ್ತದೆ. ಆದರೂ ಏನು ಮಾಡಲಿಕ್ಕಾಗಲ್ಲ. ನಾವು ವರ್ಷವೆಲ್ಲವೂ ಹೇಳಿದರೆ ಕಡಿಮೆನೇ. ಯಾಕೆಂದರೆ ವಚನ ಸಾಹಿತ್ಯ ಅಂಥ ವೈಶಿಷ್ಟ್ಯಪೂರ್ಣವಾದಂಥ ಸಾಹಿತ್ಯ ನಮ್ಮದು. ನಿಮಗೆ ಹೇಳ್ತೀನಿ, ನೀವು ಕೇಳೋರು ಒಂದು ವರ್ಷಗಳಂತೂ ಹೇಳ್ಬೋದು ರೀ. ಒಂದೆರಡು ವಚನ ತೆಗೆದುಕೊಂಡು ದಿನಕ್ಕೆ ಒಂದೊಂದು ಗಂಟೆ ಪ್ರವಚನ ಮಾಡಿದ್ರೆ ವರ್ಷಾನುಗಟ್ಟಲೆ ಪ್ರವಚನ ಮಾಡುವಂಥ ಶಕ್ತಿ ಸಾಮರ್ಥ್ಯ ಆ ವಚನ ಸಾಹಿತ್ಯದಲ್ಲಿದೆ. ಮತ್ತು ವಚನ ಸಾಹಿತ್ಯ ಅವು ಎಂದೂ ಹಳೇದಾಗಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಒಂದು ಕಡೆ ಕುಳಿತು ಬರೆದಂಥ ಸಾಹಿತ್ಯವಿಲ್ಲ ವಚನ. ಸುತ್ತಾರು 10 ಡಿಕ್ಷನರಿಗಳಿಟ್ಕೊಂಡು ಬರೆದಂಥ ಸಾಹಿತ್ಯ ಇಲ್ಲ ವಚನ. ತಾವು ಆಚರಿಸಿ ಅನುಭವಿಸಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಮ್ಮ ಮುಂದಿನ ಪೀಳಿಗೆಗಾಗಿ ಬರೆದಟ್ಟಂಥ ಸಾಹಿತ್ಯ ವಚನ ಸಾಹಿತ್ಯ, ಅನುಭವ ಸಾಹಿತ್ಯ. ಇದು ನಮ್ಮದು ಅನುಭವ ಸಾಹಿತ್ಯ ಆಗಿರೋದ್ರಿಂದ ಈ ಹೃದಯದಿಂದ ಬಂದಾಗ ಆ ಹೃದಯಕ್ಕೆ ಟಚ್ ಆಗಲಿಕ್ಕೆ ಸಾಧ್ಯ ಉಂಟು. ಕಲ್ಯಾಣ ಕ್ರಾಂತಿ ನಾವು ಎಷ್ಟು ಸಲ ಹೇಳಲಿಕ್ಕಿಲ್ಲ. 40 ವರ್ಷ ಪ್ರವಚನ ಮಾಡಿದೀವಿ ಅಂದರೆ ಎಷ್ಟು ಸಲ ಹೇಳಿರಬೇಕು ಕಲ್ಯಾಣ ಕ್ರಾಂತಿ ಅಂದಾಗ ಇವತ್ತು ಕೇಳಿ ನಂಗೆ ಭಾಳ ಖುಷಿ ಆಯಿತು. ಮಾತಾಜಿ ಹೋಗಿನಿಂದ ಕಲ್ಯಾಣ ಕ್ರಾಂತಿನೇ ಹೇಳಿಲ್ಲ ನಾನು, ಯಾಕೆ ಪ್ರವಚನಕ್ಕೆ ಹೋಗಿಲ್ಲಲ್ಲ. ಇವತ್ತು ಕಲ್ಯಾಣ ಕ್ರಾಂತಿ ವಿಚಾರ ಕೇಳಿ ನಮ್ಮ ಹರಳಯ್ಯ ಕಲ್ಯಾಣಮ್ಮರು ಒಂದೇ ಒಂದು ಮಾತು ಹೇಳ್ತೀನಿ, ಕಲ್ಯಾಣಮ್ಮ ಅನ್ನಬೇಕು, ಕಲ್ಯಾಣಿ ಅನ್ನಬಾರ್ದು. ಯಾಕೆಂದ್ರೆ ಅವರು ಆಧುನಿಕ ಶರಣರಲ್ಲ. ಅವರು ಏನಂದ್ರೆ ಈಗಿನವರಿಗೆ ಬೇಕಾದ್ರೆ ಕಲ್ಯಾಣಿ ಅಂತ ಹೆಸರು ಇಟ್ಕೊಳ್ತೀವಿ. ಆದರೆ ಅಲ್ಲಿ ಕಲ್ಯಾಣಮ್ಮ ಅಂತ ಹೇಳಬೇಕು. ನಾವು ಹೇಳಬೇಕಾದಾಗ ಅದು ಹರಳಯ್ಯನವ್ರ ಬಾಯಿಲಿಂದ ಹೇಳಿಸ್ಬೇಕಾದಾಗ ಕಲ್ಯಾಣಿ ಅಂತ ಹೇಳ್ರಿ. ಬಸವಣ್ಣರು ಎಂದು ಕಲ್ಯಾಣಿ ಅನ್ನಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಕಲ್ಯಾಣಿ ಅಂತ ಹೇಳಬಾರ್ದು, ಕಲ್ಯಾಣಮ್ಮ ಅಂತ ತಿಳ್ಕೊಂಡು ಹೇಳಬೇಕು. ಅವರು ಹೇಳಿದ್ರಲ್ಲಿ ಏನು ಅಂತ ಇದು ಆಗಲಿಲ್ಲ. ಅದೊಂದು ಕಲ್ಯಾಣಿ ಅಂದ ತಕ್ಷಣ ನನಗೊಂಥರ ಮುಜುಗುರ ಅನ್ನಿಸ್ತಾ ಇತ್ತು. ಯಾಕೆಂದರೆ ಭಾಳ ದೊಡ್ಡ ಶರಣೆ. ಯಾಕೆ ಅಂದರೆ ಇವತ್ತು ವಿಚಾರ ಮಾಡಿರಿ, ಕಲ್ಯಾಣ ಕ್ರಾಂತಿ ಆಗಬೇಕಾದ್ರೆ ಮೂಲ ಹರಳಯ್ಯನವರು ಕಲ್ಯಾಣಮ್ಮ ತಾಯಿನೇ ಕಾರಣ. ಇಲ್ಲಿ ತಮ್ಮ ಮೈ ಚರ್ಮವನ್ನೇ ತೆಗೆದು ನನ್ನ ಎಡತೊಡೆಯ ಚರ್ಮ ನಿನ್ನ ಬಲತೊಡೆಯ ಚರ್ಮವನ್ನು ಸೇರಿಸಿ ಚೆಮ್ಮಾವಿಗೆ ಮಾಡಿಕೊಡೋಣ ಅಂತ ಎಂಥ ಅದ್ಭುತವಾದ ವಿಚಾರವನ್ನು ಆ ತಾಯಿ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಏನಂದರೆ ಎಷ್ಟು ಚೆನ್ನಾಗದೊಂದು ಮಾತು ಏನಂದರೆ ಗಂಡನ ಒಂದು ಹಾವಭಾವ, ಗಂಡನ ವಿಚಾರಗಳನ್ನು ಆ ಲ್ಯಾಂಗ್ವೇಜನ್ನು ಗೊತ್ತಾಗಬೇಕಾದ್ರೆ ಹೆಂಡತಿಗೆ ಗೊತ್ತಾಗತ್ತೆ ಅಂತ ತಿಳ್ಕೊಂಡು ಏನು ಹೇಳಿದ್ರಲ್ಲ, ಹಾಗೆ ಅರಿತು ಬಾಡಿದಾಗ ಆ ಸಂಸಾರನೇ ಒಂದು ಸ್ವರ್ಗ ಆಗಲಿಕ್ಕೆ ಸಾಧ್ಯ ಉಂಟು. ಅವರು ಅರಿತು ಬಾಳಿದಾಗ ಸಂಸಾರನೇ ಸ್ವರ್ಗ ಆಗ್ತದೆ ಅಂದಾಗ ಆ ಚೆಮ್ಮಾವಿಗೆಯನ್ನು ತೆಗೆದು ಅವರು ಚೆಮ್ಮಾವಿಗೆ ಮಾಡಿಕೊಡ್ಬೇಕಾದ್ರೆ ಕಲ್ಯಾಣಿ ನಾನು ಏನೋ ನನ್ನ ಋಣ ಬಸವಣ್ಣರು ನನಗೆ ಶರಣು ಶರಣಾರ್ಥಿ ಅಂತ ಹೇಳಿದರು ಅಂತ ನಾ ಋಣವನ್ನು ತೀರಿಸ್ಬೇಕು ಅಂತ ನಾನು ಮೈ ಚರ್ಮವನ್ನು ಕೊಡ್ತಾ ಇದ್ದೀನಿ ಅಂದರೆ ನೀನು ಯಾಕೆ ಕೊಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ನೀನು ಯಾಕೆ ಬೇಕು ಇದಕ್ಕೆ ಯಾಕೆ ನೀ ಭಾಗಿಯಾಗ್ತೀಯ ಅಂದರೆ, ಯಾಕ್ರಿ ಗುರು ಬಸವಣ್ಣನವರನ್ನು ಕೃತಜ್ಞತೆ ಅರ್ಪಿಸ್ಬೇಕಾದ್ರೆ ನಿಮಗಿಂತಲೂ ನನ್ನ ಜವಾಬ್ದಾರಿ ಜಾಸ್ತಿ ಇದೆ. ಯಾಕೆ ಅಂದರೆ ಗಂಡು ಮಕ್ಕಳು ಹೆಣ್ಣುಮಕ್ಕಳು ಇಬ್ಬರು ತೆಗೆದುಕೊಳ್ಳೋಣ. ಗಂಡು ಮಕ್ಕಳು ವಿಶ್ವ ವಿನೂತನವಾದ ತತ್ವ ಸಿದ್ಧಾಂತವನ್ನು ಕೊಟ್ಟರು, ನಮಗೆ ಅನುಭವ ಮಂಟಪವನ್ನು ಮತ್ತು ವಿಶ್ವ ವಿನೂತನವಾದಂಥ ಧರ್ಮವನ್ನು ನಮಗೆ ಕೊಟ್ಟರು ಅಂತ ನಿಮ್ಗೆ ಒಂದು ದೃಷ್ಟಿಯಿಂದ ಕೃತಜ್ಞತೆ ಅರ್ಪಿಸ್ತಾ ಇದ್ದೀರಿ. ನಿಮ್ಮ ಜಾತಿಯವರು ಅಂದರೆ ಗಂಡು ಮಕ್ಕಳು, ನೀವು ಗಂಡು ಮಕ್ಕಳ ಜಾತಿಯವರು ಅಂತ ನೀವು ಸಮರ್ಪಣೆ ಮಾಡ್ತಾ ಇದ್ದೀರಿ, ಶರಣಾಗತರಾಗ್ತೀರಿ. ಆದರೆ ನಮಗಿನ್ನೊಂದು ಏನಿದೆ ಅಂದರೆ ಶತಮಾನಗಳಿಂದ ಹೆಣ್ಣು ಭೋಗದ ಗೊಂಬೆ, ಮಕ್ಕಳಿವಂಥ ಯಂತ್ರ, ಕೆಲಸ ಮಾಡುವಂಥ ಆಳು ಎನ್ನುವ ಸಮಾಜದಲ್ಲಿ ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ದೈವತ್ವ ಕೊಟ್ಟಂಥ ಮಹಾಪುರುಷ ಗುರು ಬಸವಣ್ಣನವರಿಗೆ ನಾನು 2 ದೃಷ್ಟಿಯಿಂದ ಅವರಿಗೆ ನಾನು
ಕೃತಜ್ಞತೆ ಅರ್ಪಿಸ್ಬೇಕಾಗತ್ತೆ ರೀ ಅಂತ ಹೇಳಿದ್ರು. ಯಾಕೆ ಅಂದರೆ ವಿಶ್ವ ವಿನೂತನವಾದಂಥ ತತ್ವ ಸಿದ್ಧಾಂತ ಕೊಟ್ಟಿರುವಂಥ ಒಂದು ದೃಷ್ಟಿ ಆದರೆ ನಮ್ಮ ಸ್ತ್ರೀ ಕುಲ ಉದ್ಧಾರಕ ಬಸವಣ್ಣ ಅಂತ ಎರಡು ದೃಷ್ಟಿಯಿಂದ ನಾನು ಕೃತಜ್ಞತೆ ಅರ್ಪಿಸ್ಬೇಕ್ರಿ ಅಂತ ಹೇಳಿದ್ದನ್ನು ಕೇಳಿದಾಗ ಹೃದಯ ತುಂಬಿ ಬರ್ತಾ ಇದೆ. ಎಂಥ ಪತಿ ಭಕ್ತಿ ಇದು. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ ಅಂತ ತಿಳ್ಕೊಂಡು ಹೇಳ್ತಾರಲ್ಲ, ಹಾಗೆ ಗಂಡನ ಸುಖ ದುಃಖ ಎರಡರಲ್ಲೂ ಭಾಗಿಯಾಗಿ ತಾನು ಜೀವನವನ್ನು ಸಾರ್ಥಕ ಮಾಡಿಕೊಂಡಂಥ ತಾಯಿ ಕಲ್ಯಾಣಮ್ಮ ತಾಯಿ ಎಂದಾಗ ನಮಗೆ ಬಹಳ ಖುಷಿ. ಎಷ್ಟು ಸಲ ಕೇಳಿದರು, ಎಷ್ಟು ಸಲ ಹೇಳಿದರು, ನಮಗೆ ಅದು ಹೊಸದೇ ಅನ್ನಿಸ್ತದೆ ವಿನ ಕೇಳಿದ್ದೀವಿ ಬಿಡ್ರಿ ಅಂತ ನಮಗೆ ಅನಿಸಲ್ಲ. ನಾನೇ ಎಷ್ಟು ಸಲ ಹೇಳಿರಬೇಕು ಕಲ್ಯಾಣ ಕ್ರಾಂತಿ, ಅಯ್ಯೋ ಏನು ಅದೇ ಹೇಳ್ತಾರೆ ಬಿಡು ಅಂತ ನಾವು ಉದಾಸೀನ ಅಲ್ಲ, ಅಷ್ಟೇ ನಾನು ಆಸಕ್ತಿಯಿಂದ ಅವ್ರ ಪ್ರವಚನವನ್ನು ನಾನು ಕೇಳಿದೆ. ಆ ಭಾವನೆ ಇರಬೇಕ್ರಿ. ಶರಣರ ವಚನಾಮೃತಗಳನ್ನು ನಾವು ಕೇಳೋದ್ರಲ್ಲೇ ನಮಗೆ ಒಂದು ಸಂತೋಷ, ನಮಗೆ ಆನಂದ ಅನ್ನಿಸ್ತಾ ಇದೆ ಅಂದಾಗ ಶರಣ ಬಂಧುಗಳೇ, ಇವತ್ತು 25 ದಿನದವರೆಗೂ ಏನಂದ್ರೆ ನಿರಂತರವಾಗಿ ಶರಣ ಚರಿತ್ರಾಮೃತವನ್ನು, ಶರಣರ ಒಂದು ಸಂದೇಶವನ್ನು, ಶರಣರ ಇತಿಹಾಸವನ್ನು ನಿಮಗೆಲ್ಲ ಸಮಗ್ರ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥವ್ರು ಬಹಳ ನಮಗೆ ಆನಂದ ಸಂತೋಷ ಅನಿಸ್ತದೆ. ನಮಗೆ ಫೋನ್ ಮಾಡಿದ್ರು ಅಧ್ಯಕ್ಷರು, ಆಮೇಲೆ ನಮ್ಮ ಅನಿಲ್ ಕುಮಾರ್ ಪಾಟೀಲ್ರು ಇವರೆಲ್ಲ ಫೋನ್ ಮಾಡಿದ್ರು, ಮಾತಾಜಿ ನೀವು ಬರಬೇಕ್ರಿ ಅಂದ್ರೆ, ಅಯ್ಯೋ ಇಲ್ಲಿ ಬೆಂಗಳೂರಿಂದ ಎಲ್ಲಿ ಬರೋಕ್ಕಾಗತ್ತೆ ರೀ, ಭಾಳ ಕಷ್ಟ. ಯಾಕೆಂದರೆ ಇಲ್ಲಿ ಭಾಳ ನಾವು ಇಲ್ಲಿ ಅಂದರೆ ಬೆಂಗಳೂರು ಬಸವ ಮಂಟಪ 50 ವರ್ಷ ಅದು ಬಸವ ಮಂಟಪ ಉದ್ಘಾಟನೆ ಆಗಿ 50 ವರ್ಷ ಆಯಿತು ಅಂತ ಭಾಳ ದೊಡ್ಡದಾಗಿ ಅಲ್ಲಿ 50 ವರ್ಷದ್ದು ಸ್ವರ್ಣ ಮಹೋತ್ಸವವನ್ನು ನಾವೆಲ್ಲ ಮಾಡಿದ್ವಿ. ಅದನ್ನು ಮಾಡ್ಕೊಂಡು ಇನ್ನೂ ಭಾಳ ಕೆಲಸ ಇತ್ತು, ಬರೋಕ್ಕಾಗಲ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಅನಿವಾರ್ಯವಾಗಿ ಬಾಲ್ಕಿ ಅಪ್ಪವ್ರು ಬರ್ರಿ ಮಾತಾಜಿ, ಇಲ್ಲೊಂದು ಕಾರ್ಯಕ್ರಮ ಇದೆ, ಇದೊಂದು ಮೀಟಿಂಗ್ ಅದ ಬರ್ರಿ ಅಂದಿದ್ದಕ್ಕೆ ಅವ್ರ ಮೀಟಿಂಗಿಗೆ ಬಂದ್ವಿ. ಮತ್ತು ಇವರು ಕರೆದ್ರಲ್ಲ, ಇನ್ನು ಅಲ್ಲಿ ಹೋಗಿ ಮತ್ತೆ ಬರಬೇಕಾಗತ್ತೆ ಅಂತ ಮತ್ತೆ ಒಂದು 4 ದಿನ ಕಲ್ಯಾಣದಲ್ಲೇ ಉಳ್ಕೊಂಡು ನಾವು ಇಲ್ಲಿ ಬರಬೇಕಾಗ್ತು ಅಂದಾಗ ಭಾಳ ನಮಗೆ ಆನಂದ ಅನಿಸಿದೆ. ನನಗೂ ಭಾಳಿಂದ ಇತ್ತು. ಏನಂದರೆ ಇವರೊಂದು ಸಲ ಯಾವಾಗಾರ ಕೇಳಬೇಕಲ್ಲ, ಅವ್ರ ಕೀರ್ತನ, ಅವ್ರ ಪ್ರವಚನ ಕೇಳಬೇಕಲ್ಲ ಅಂತ ಅನಿಸಿತ್ತು. ಏನಂದರೆ ಭಾಳ ಅನಿರೀಕ್ಷಿತವಾಗಿ ಬಯಸದೇ ಬಂದ ಭಾಗ್ಯ ಅನ್ನೋ ಹಾಗೆ ಇವತ್ತು ಅವರ ಪ್ರವಚನಾಮೃತವನ್ನು ಕೇಳುವಂಥ ಭಾಗ್ಯ ನಮಗೆ ಇಲ್ಲಿ ಒದಗಿ ಬಂದಿದ್ದು ಭಾಳ ಸಂತೋಷ, ಆನಂದ ಅನ್ನಿಸ್ತಾ ಇದೆ. ಯಾವಾಗಲೂ ನಿರಂತರವಾಗಿ ನಾವು ಎಷ್ಟು ಕೇಳಿದ್ರೂ ಕಡಿಮೆನೇ, ಕೇಳ್ತಾ 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 ನಾವು ಸ್ವಾನುಭಾವಿಗಳಾಗಲಿಕ್ಕೆ ಸಾಧ್ಯ ಉಂಟು ಅಂತ ತಿಳ್ಕೊಂಡು ಹೇಳಲಿಕ್ಕೆ ನಾನು ಒಂದು ವಚನದ ಅರ್ಥ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಶರಣರ ಸಂಘ, ಶರಣರ ವೈಶಿಷ್ಟ್ಯ ಏನು ಅನ್ನೋದನ್ನು ಬಹಳ ಚೆನ್ನಾಗಿ ಅಕ್ಕ ಮಹಾದೇವಿ ತಾಯಿ ಹೇಳ್ತಾ ಇದ್ದಾಳೆ. ಉಡುತಡಿ ಪಟ್ಟಣದಲ್ಲಿ ಹುಟ್ಟಿ ಬೆಳೆದು ದೊಡ್ಡವಳಾಗ್ತಾಳೆ. ದೊಡ್ಡವಳಾದ ತಕ್ಷಣ ಅನೇಕ ಘಟನೆಗಳು ನಡೆದು ಹೋಗುತ್ತೆ. ಆವಾಗ ಕೌಶಿಕ ಮಹಾರಾಜರ ಮನೆಗೆ ಹೋದ್ಮೇಲೆ ಆವಾಗ ಗುರುಪೂಜೆ, ಲಿಂಗ ಪೂಜೆ, ಜಂಗಮ ಸೇವೆಗೆ ಯಾವಾಗ ವಿಘ್ನ ಮಾಡ್ತಾನೋ, ವಿಘ್ನ ಮಾಡಿದಾಗ ನನಗೂ ಅರಮನೆಗೂ ಏನೂ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹೇಳಿ ಮಹಾದೇವಿ ತಾಯಿ ಅರಮನೆ ಬಿಟ್ಟು, ಉಡುತಡಿ ಬಿಟ್ಟು ಕಲ್ಯಾಣದ ಕಡೆ ಬರ್ತಾ ಇದ್ದ. ಗುರುಲಿಂಗ ದೇವರು ಅವರು ಗುರುಗಳು ಹೇಳಿದರು, ಅಮ್ಮ ನೀನು ಕಲ್ಯಾಣಕ್ಕೆ ಹೋಗಬೇಕು ತಾಯಿ, ನಿರ್ಗುಣ ಸಾಕ್ಷಾತ್ಕಾರ ಆಗಬೇಕಾದಾಗ ನೀನು ಕಲ್ಯಾಣಕ್ಕೆ ಹೋಗಬೇಕು ತಾಯಿ ಅಂತ ತಿಳ್ಕೊಂಡು ಹೇಳಿದ್ರು. ಸಗುಣ ಸಾಕ್ಷಾತ್ಕಾರ ಉಡುತಡಿಯಲ್ಲೇ ಆಯಿತು. ನಿರ್ಗುಣ ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಬಸವ ಮಾರ್ಗಕ್ಕೆ ಹೋಗಬೇಕು, ಬಸವನ ಅನುಗ್ರಹದಿಂದ ನೀನು ಅಲ್ಲಿ ನಿನ್ನ ಸಾಧನೆ ಮಾಡಬೇಕು ತಾಯಿ ಅಂದಾಗ ಅಲ್ಲಿಗೆ ಬಂದು ಹೋಗಬೇಕಾದ್ರೆ ಭಾಳ ಕಷ್ಟಪಟ್ಕೊಂಡು ಹೋದ್ಲು. ಭಾಳ ಕಷ್ಟಪಟ್ಕೊಂಡು ಕಲ್ಯಾಣ ಪಟ್ಟಣಕ್ಕೆ ಹೋದರು. ಅಲ್ಲೆಲ್ಲ ಪರೀಕ್ಷೆ ಆಯಿತು. ಕಿನ್ನರಿ ಬ್ರಹ್ಮಯ್ಯನ ಪರೀಕ್ಷೆ ಆಯಿತು, ಆನಂತರ ಅಲ್ಲಮ್ಮ ಪ್ರಭುದೇವ್ರ ಪರೀಕ್ಷೆ ಆಯಿತು. ಹೀಗೆಲ್ಲ ಆಗ್ತದೆ. ಎಲ್ಲ ಶರಣ ಬಳಗವನ್ನು ನೋಡಿದರು. ಎಲ್ಲ ಶರಣ ಬಳಗವನ್ನು ನೋಡಿದಾಗ ಭಾಳ ಖುಷಿ ಆಯಿತು. ಆಕೆ ಅಲ್ಲಿ ತನಕ ಹೋಗಬೇಕಾದ್ರೆ ಏನು ಕಾರಣ ಇತ್ತು ಅಂದರೆ, ಬಾಲ್ಯದಲ್ಲಿದ್ದಾಗ ಗುರುಲಿಂಗ ದೇವರು ಹೇಳ್ತಾ ಇದ್ರು, ಹೆಣ್ಣು ಇಲ್ಲಿವರೆಗೂ ಹೇಗಿತ್ತಮ್ಮ ಅಂದರೆ, ಹೆಣ್ಣು ಮಕ್ಕಳು ದೀಕ್ಷಾ ತಗೊಂಡು ಭಕ್ತಳಾಗಲಿಕ್ಕೆ ಸಾಧ್ಯ ಇಲ್ಲ, ಹೆಣ್ಣು ಮಗಳು ದೀಕ್ಷಾ ತಗೊಂಡು ಗುರುವಾಗಲಿಕ್ಕೆ ಸಾಧ್ಯವಿಲ್ಲ, ಜಗದ್ಗುರು ಆಗಲಿಕ್ಕೆ ಸಾಧ್ಯವಿಲ್ಲ, ಮತ್ತು ಪರಮಾತ್ಮನ ಸಾಕ್ಷಾತ್ಕಾರನೂ ಸಾಧ್ಯವಿಲ್ಲ, ಮುಕ್ತಿ ಅಂತೂ ದೂರೇ ಉಳಿತು ಅಂತ ಹೇಳಿದ್ರು. ಹೇಳಿದಂಥ ಸಂದರ್ಭದಲ್ಲಿ ಮತ್ತು ಗಂಡು ಮಕ್ಕಳು ಸಾಧನೆ ಮಾಡಿ ಮುಕ್ತಾತ್ಮರಾಗಲಿಕ್ಕಾಗತ್ತೆ ಅಂತ ತಿಳ್ಕೊಂಡ್ರು. ಯಾಕೆ ಗಂಡು ಮಕ್ಕಳು ಸಾಧನೆ ಮಾಡಿ ಮುಕ್ತಾತ್ಮರಾಗ್ತಾರೆ ಅಂದರೆ, ನಾವು ಹೆಣ್ಣುಮಕ್ಕಳು ಸಾಧನೆ ಮಾಡಿ ಯಾಕೆ ಮುಕ್ತಾತ್ಮರಾಗಲಿಕ್ಕೆ ಸಾಧ್ಯವಿಲ್ಲ, ದೀಕ್ಷಾ ತಗೊಂಡು ಭಕ್ತಳು ಯಾಕೆ ಆಗ್ಲಿಕ್ಕೆ ಆಗೋದಿಲ್ಲ, ಗುರು ಯಾಕೆ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹಠ ಮಾಡಿಕೊಂಡು
ತಾನು ದೀಕ್ಷಾ ತಗೊಂಡು ಭಕ್ತಳಾಗಿ ಹೊರವಾಗಿ ಆಕೆ ಹೊರಟಿದಳೆ, ನಾನು ಮುಕ್ತಾತ್ಮಳಾಗಬೇಕು. ಯಾವ ಪುರುಷ ವರ್ಗ ಹೇಳ್ತಾ ಇದೆಯೋ ಹೆಣ್ಣು ಮಕ್ಕಳಿಗೆ ಮುಕ್ತಾತ್ಮನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೋ, ನಾನು ಮುಕ್ತಾತ್ಮನಾಗಬೇಕು ಅನ್ನುವಂಥ ಒಂದು ಹಂಬಲವನ್ನು ಉಟ್ಕೊಂಡು ಅದನ್ನು ಮಾರ್ಗದರ್ಶನವನ್ನು ಮಾಡುವಂಥ ಗುರು ಬಸವಣ್ಣನವರ ಸಾನ್ನಿಧ್ಯದಲ್ಲಿ ಹೋಗಿ ನಾನು ಹೋಗಬೇಕು ಅಂತ ತಿಳ್ಕೊಂಡು ಹೇಳಿ ಬಂದಳು. ಬಂದ ಮೇಲೆ ಅಲ್ಲಿ ಸಾಧನೆ ಮಾಡಿದ್ಲು. ಅನುಷ್ಠಾನ ಮಹಾಮನೆಯಲ್ಲಿ ಅನುಷ್ಠಾನವನ್ನು ಮಾಡಿ ಯೋಗಾಂಗ ತ್ರಿವಿಧಿ ಎನ್ನುವಂಥ ಅದ್ಭುತವಾದಂಥ ಪುಸ್ತಕ. ಅದರೇನೆಂದರೆ 66 ವಚನಗಳನ್ನು, ಪುಟ್ಟ ಪುಟ್ಟ ವಚನಗಳನ್ನು, 3 ಲೈನಿನ ವಚನಗಳನ್ನು ಯೋಗಾಂಗ ತ್ರಿವಿಧಿಯಲ್ಲಿ ಆ ತಾಯಿ ಬರ್ದಾಳ. ಅದನ್ನು ಭಾರಿ ಅದ್ಭುತವಾಗಿದೆ ರೀ. ಅದನ್ನೆಲ್ಲ ಆದಮೇಲೆ ನಾನಿನ್ನು ಕದಳಿ ವನಕ್ಕೆ ಹೋಗಬೇಕು, ನಾನು ಏನಂದರೆ ಉಡುದರಲ್ಲಿ ಹೋಗಿ ನಾನು ಒಡಬೆರೆದು ಒಂದಾಗಬೇಕು ಅಂತ ಹಂಬಲ ಇಟ್ಕೊಂಡು ಬಂದಳು. ಆದರೆ ಅಲ್ಲಿನ ಪರಿಸರವನ್ನು ನೋಡಿದ್ಲು. ಅಲ್ಲಿನ ಪರಿಸರವನ್ನು ನೋಡಿದಾಗ ಇಷ್ಟು ಸಂತೋಷ ಅನ್ನಿಸ್ತದೆ. ಅಲ್ಲ, ನಾನು ಮುಕ್ತಾತ್ಮಳಾದರೆ ಈ ಶರಣರ ಸಂಘ ಸಿಗೋಕ್ಕೆ ಸಾಧ್ಯನಾ? ಪರಮಾತ್ಮನಲ್ಲಿ ಒಡಬೆರೆದು ಒಂದಾಗ್ತೀನಿ ಅಷ್ಟೇ. ಹೇಗೆ ಅಂದರೆ, ಒಂದು ಲೋಟ ಹಾಲಿನಲ್ಲಿ 1 ಚಮಚ ನೀವು ಸಕ್ಕರೆ ಹಾಕಿರಿ, ಸಕ್ಕರೆ ಹಾಕಿ ಎಲ್ಲ ಅಡಿಸ್ಬಿಟ್ರೆ ಆವಾಗದು ಸಮರಸ ಆಗತ್ತಷ್ಟೇ. ಹಾಗೆ ನಾನು ಪರಮಾತ್ಮನಲ್ಲಿ ಸಮರಸ ಆಗ್ತೀನಿ. ಆದರೆ ಈ ಶರಣರ ಸಂಘ ಇದೆಲ್ಲ ಸಿಗ್ಲಿಕ್ಕೆ ಸಾಧ್ಯವಾ ಅಂತ ಯೋಚನೆ ಮಾಡಿದ್ರು. ಯೋಚನೆ ಮಾಡಿ ಆವಾಗಲೇ ಒಂದು ವಚನವನ್ನು ಬರಿತಾ ಇದ್ದಾಳೆ ಆ ತಾಯಿ. ಏನು ಹೇಳ್ತಾನೆ? ಪಡಿವುದರಿದು ನರಜನ್ಮವ, ಪಡಿವುದರಿದು ಹರಭಕ್ತಿಯ, ಪಡಿವುದರಿದು ಗುರುಕಾರುಣ್ಯವ, ಪಡಿವುದರಿದು ಲಿಂಗ ಜಂಗಮ ಸೇವೆಯ, ಪಡಿಯುವುದರಿದು ಸತ್ಯ ಶರಣರ ಅನುಭಾವವ. ಎಂತಾಗಿ ಚನ್ನಮಲ್ಲಿಕಾರ್ಜುನ ದೇವಯ್ಯ ನಿಮ್ಮ ಶರಣರ ಅನುಭಾವದಲ್ಲಿ ನಲಿದಾಡು ಕಂಡ ಎಲೆ ಮನವೇ. ತನ್ನ ಮನಸ್ಸಿಗೆ ಅಲ್ಲಿ ಹೇಳ್ತಾ ಇದ್ದಾಳೆ. ಈ ಮನಸ್ಸಲ್ಲಿ ಏನಿತ್ತು? ನಾನು ಮುಕ್ತಾತ್ಮಳಾಗಬೇಕು, ನಾನು ಪರಮಾತ್ಮನ ಒಡಬೆರೆದು ಒಂದಾಗಬೇಕು ಅಂತೇನು ಇತ್ತಲ್ಲ, ಆ ಮನಸ್ಸಿಗೆ ಬುದ್ಧಿಯನ್ನು ಹೇಳ್ತಾ ಇದ್ದಾಳೆ ಅಕ್ಕ ಮಹಾದೇವಿ ತಾಯಿ. ಏನು? ದೇವರಲ್ಲಿ ಒಡಬೆರೆದು ಒಂದಾಗ್ಬಿಟ್ರೆ, ಸಮರಸ ಆಗಿಬಿಟ್ರೆ ನಾನು ದೇವರೇ ಆಗಿಬಿಡ್ತೀನಿ. ಆದರೆ ಈಗ ನನಗೆ ಶರಣರ ಸಂಘ ನೋಡಿದ್ರೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ದೇವರೇ ಪಡಿಯುವುದರಿದು ನರಜನ್ಮವ, ದೇವರೇ ನನಗೆ ಸಾಕಷ್ಟು ನಿನ್ನ ಜನ್ಮವನ್ನು ಕೊಡು. ನೀನು ಎಷ್ಟು ಜನ್ಮ ಕೊಡ್ತೀಯೋ ಅಷ್ಟು ಜನ್ಮದಲ್ಲಿ ನಾನು ಹುಟ್ಟಿ ಬರ್ತಾ ಇದ್ದೀನಿ. ಆದರೆ ಒಂದು ಕರಾರ್. ಏನು ಕರಾರ್ ಅಂದರೆ, ನನಗೆ ನರಜನ್ಮವನ್ನೇ ಕೊಡು ಅಂತ ಹೇಳ್ತಾನೆ. ಯಾಕೆಂದರೆ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಇವೆಲ್ಲ ಈ ಜನ್ಮಕ್ಕೆ ಬಂದಾಗ ಗುರು ಇಲ್ಲ, ಮಾರ್ಗದರ್ಶನವಿಲ್ಲ, ಜ್ಞಾನ ಸಂಪಾದನೆ ಇರುವುದಿಲ್ಲ. ನನಗೆ ನರಜನ್ಮವನ್ನೇ ಕೊಡು. ನೀನು ನರಜನ್ಮ ಕೊಡೋದಾಗಿದ್ದರೆ ನೀನು ಎಷ್ಟಾರ ಜನ್ಮ ಕೊಡೋ ದೇವ್ರೆ ಅಂತ ಪಡಿಯುವುದರಿದು ನರಜನ್ಮವ. ನನಗೆ ನರಜನ್ಮವನ್ನು ಕೊಡು ನೀನು, ಅದರಲ್ಲೇ ನಾನು ಸಾಧನೆಯನ್ನು ಮಾಡ್ತೀನಿ ಎಂದು. ಆಮೇಲೆ ಹೇಳ್ತಾಳೆ 2ನೇ ಹಂತವಾಗಿ, ಪಡಿಯುವುದರಿದು ಹರಭಕ್ತಿಯ. ಮತ್ತು ನರಜನ್ಮ ಕೊಟ್ಟು ಬರೀ ಉಂಡೆ ತಿಂದೆ, ಡ್ರೆಸ್ ಮಾಡಿಕೊಂಡೆ, ಮೇಕಪ್ ಮಾಡಿಕೊಂಡೆ, ಸಿನಿಮಾ ನೋಡಿದೆ, TV ನೋಡಿದೆ, ಬರೀ ಇದೇ ಕಾಲವನ್ನು ಕಳೆದ್ರೆ ಏನು ಪ್ರಯೋಜನ? ಹರಭಕ್ತಿಯನ್ನು ಕೊಡು. ನೀನು ಹರಭಕ್ತಿಯನ್ನು ಕೊಟ್ಟಾಗ ಮಾತ್ರ ನರಜನ್ಮಕ್ಕೆ ಬಂದ ಮೇಲೆ ಒಂದು ಅರ್ಥವಿದೆ. ನರಜನ್ಮಕ್ಕೆ ಬಂದ ಮೇಲೂ ಕೂಡ ಹರಭಕ್ತಿ ಇಲ್ಲ, ಗುರುಕರುಣೆ ಇಲ್ಲ, ಗುರುವಿನ ಅನುಗ್ರಹ ಇಲ್ಲ, ನನಗೆ ಭಕ್ತಿ ಇಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ. ಆವಾಗ ನೀವಂತೀರಿ, ಇದನ್ನು ಕೊಡೋದು ದೇವರೇ ಕೊಡ್ತಾನೇನ್ರಿ, ನಮಗೆ ಭಕ್ತಿನೂ ದೇವರೇ ಕೊಡ್ತಾನೇನ್ರಿ? ಹೌದು, ನಿಮಗೆ ದೊಡ್ಡವ್ರದ್ದು ನಾ ಹೇಳಲ್ಲ. ನೀವು ದೊಡ್ಡವ್ರು ಏನು ಮಾಡ್ತೀರಾ? ಒಬ್ರದ್ದು ನೋಡೊಬ್ಬರು ನೀವು ಮಾಡ್ಬೋದು, ನಮಸ್ಕಾರನಾರ ಮಾಡ್ಬೋದು, ನೀವು ಒಬ್ಬರು ನೋಡೊಬ್ಬರು ಗೌರವ ಕೊಡ್ಬೋದು. ಆದರೆ ಮುಗ್ಧವಾದ ಮಕ್ಕಳು ದೇವರಿದ್ದಂಗೆ, ಅವಕ್ಕೇನೂ ಗೊತ್ತಾಗೋದಿಲ್ಲ. ಆದರೆ ನಾವೇನೆಂದರೆ ಅಲ್ಲಿ ನೋಡ್ತೀರಿ ನೀವು, ಆ ಚಿಕ್ಕ ಮಗುವಿದ್ದಾಗಲೇ ಅದಕ್ಕೆ ಅಷ್ಟೊಂದು ಭಕ್ತಿ ಇರ್ತದೆ. ಕೆಲವು ಮಕ್ಕಳಿಗೆ ದೊಡ್ಡವರಾದರೂ ಅದನ್ನು ಬರೋದಿಲ್ಲ, ಅದಕ್ಕಿಂತ ಚಿಕ್ಕ ಮಗುವಿಗೆ ಎಷ್ಟು ಭಕ್ತಿ, ಎಷ್ಟು ಶ್ರದ್ಧೆ ಇರುತ್ತೆ. ಹಾಗೆ ಒಳಗಿದ್ದರೆ ಅದು ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು. ಆ ಮಗುವಿನಲ್ಲಿಯೇ ಆ ಭಕ್ತಿಯನ್ನು ನಾವು ನೋಡ್ಕೊಳ್ತಾ ಇದ್ದೀವಿ. ನನಗೆ ಹರಭಕ್ತಿಯನ್ನು ಕೊಡಪ್ಪ, ನನಗೆ ಹರಭಕ್ತಿಯನ್ನು ಕೊಟ್ಟಾಗ ಏನಂದರೆ ನಾನು ಏನಾದರೂ ಜೀವನ ಸಾರ್ಥಕ ಮಾಡ್ಕೊಳ್ಳಿಕ್ಕಾಗತ್ತೆ, ಹರಭಕ್ತಿಯನ್ನು ಕೊಡು ಅಂತ ತಿಳ್ಕೊಂಡ. ಪಡೆಯುವುದರಿದು ಮತ್ತೇನೆಂದರೆ ಗುರುಕಾರುಣ್ಯವ. ನನಗೆ ಪಡೆಯುವುದರಿದು ಗುರುಕಾರುಣ್ಯವ, ಹರಭಕ್ತಿಯನ್ನು ಕೊಟ್ಟೆ. ಹೇಳಿದ್ರಲ್ಲ, ಏನು ಹೇಳಿದರು? ಎಲ್ಲ ಇದಕ್ಕಿಂತಲೂ ವೈಶಿಷ್ಟ್ಯಪೂರ್ಣವಾದುದು ಬಸವ ತತ್ವವನ್ನು ಹೇಗೆ ಅನ್ನುವುದನ್ನು ಅಲ್ಲಿ ಸಿದ್ಧ ಮಾಡಿ ತೋರಿಸ್ತಾ ಇದ್ರು. ಏನೇನೋ ಭಕ್ತಿ ಇದ್ದರೂ ಕೂಡ ಒಂದಿನ ಅದಕ್ಕೆ ಪೂಜೆ ಮಾಡಿದೆ, ಒಂದಿನ ಇದಕ್ಕೆ ಪೂಜೆ ಮಾಡಿದೆ, 5 ದಿವಸ ಇಲ್ಲಿ ಪೂಜೆ ಮಾಡಿದೆ, ಅದು ಪೂಜೆ ಮಾಡಿದೆ ಅಂದರೆ ಪ್ರಯೋಜನ ಏನು?
ಏನ್ರಿ ನಮ್ಮತ್ತೆ ಎಷ್ಟು ಭಕ್ತಿ ಗೊತ್ತಾ, ಭಾಳ ಭಕ್ತಿ ರೀ ಮಾತಾಜಿ ನಮ್ಮ ಅತ್ತೆಗೆ. ಏನು ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಊಟ ಇರಲ್ಲ, ಬಾಯಿಗೊಂದನ್ನು ಹನಿ ನೀರು ಹಾಕ್ಲಾರ್ದಂಗೆ ಪೂಜೆ ಮಾಡ್ತಾಳೆ ನೋಡ್ರಿ ಅಂದರು. ಆದರೆ ಅದಕ್ಕೆ 5 ನಿಮಿಷ ಪೂಜೆ ಮಾಡಿದೆ, ಇದಕ್ಕೆ 5 ನಿಮಿಷ ಪೂಜೆ ಮಾಡಿದೆ. ಇನ್ನು ಪೂಜೆ ಮಾಡ್ಕೊಳ್ತಾ ಹೋದರೆ ಯಾವ ದೇವರು ಇವ್ರಿಗೆ ಕರುಣೆ ಕೊಡಲಿಕ್ಕೆ ಸಾಧ್ಯ ಉಂಟು? ಆದರೆ ಅದಕ್ಕೆ ಗುರು ಬಸವಣ್ಣನವ್ರು ಏನು ಹೇಳ್ತಾರೆ ಅಂದರೆ, ಒಂದೇ ಸ್ಥಾನದಲ್ಲಿ ಒಂದು ಮಂತ್ರವನ್ನು ಅನುಸಂಧಾನ ಮಾಡ್ತಾ ನೀನು ಸಾಧನೆ ಮಾಡಿದಾಗ, ಏಕಾಗ್ರತೆಯಿಂದ ಸಾಧನೆ ಮಾಡಿದಾಗ ಪರಮಾತ್ಮನ ಕರುಣೆ ಆಗಲಿಕ್ಕೆ ಸಾಧ್ಯ ಉಂಟು. ನಾವು ಒಂದೇ ಸ್ಥಳದಲ್ಲಿ ಕೂತ್ಕೊಂಡು ನಾವು ಸಾಧನೆ ಮಾಡ್ತಾ ಮಾಡ್ತಾ ಏಕಾಗ್ರತೆಯಿಂದ ಮಾಡಿದಾಗ ಆ ಪರಮಾತ್ಮನ ಕರುಣೆ ಆಗಲಿಕ್ಕೆ ಸಾಧ್ಯ ಉಂಟು ಅಂತ ಅಲ್ಲಿ ಬಸವಣ್ಣನವರು ಹೇಳ್ತಾರೆ. ಎಂದಾಗ ನನಗೆ ಗುರುಭಕ್ತಿಯನ್ನು ಕೊಡಪ್ಪ, ನನಗೆ ಗುರುವಿನ ಕರುಣೆಯನ್ನು, ಗುರು ಕರುಣೆ ಇಲ್ಲದೆ ನಾನು ಏನು ಪ್ರಯೋಜನ? ಗುರು ಇಲ್ಲದಿದ್ದಾಗ ದೀಕ್ಷೆ ಇಲ್ಲ, ದೀಕ್ಷೆ ಇಲ್ಲದಿದ್ದಾಗ ಮೋಕ್ಷ ಇಲ್ಲ. ನಮಗೆ ದೀಕ್ಷೆ ಇಲ್ಲದಿದ್ದಾಗ ಮೋಕ್ಷ ಇಲ್ಲ. ನಾವು ದೀಕ್ಷಾ ತಗೊಂಡು ನಾವೇನು ಪೂಜೆ ಮಾಡ್ತೀವಲ್ಲ, ನಾವು ಎಷ್ಟೊತ್ತು ಪೂಜೆ ಮಾಡಿದ್ರೂ ಅದ್ರ ಪ್ರತಿಫಲ ನಮಗೆ ಸಿಗತ್ತೆ. ನಾವು ದೀಕ್ಷೆ ಇಲ್ಲದೇ ಗಂಟೆಗಟ್ಟಲೆ ನೀವು ಪೂಜೆ ಮಾಡಿದ್ರೂ ಕೂಡ ಅದು ಏನಾಗತ್ತೆ? ಪೂಜೆ ಆಗತ್ತದು. ಪೂಜೆ ಆಗಲ್ಲ, ಪೂಜೆ ಆಗತ್ತೆ ಅಂದರೆ 0 ಆಗಿಬಿಡತ್ತೆ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಗುರು ಕಾರುಣ್ಯವ, ಈ ಗುರು ಕಾರುಣ್ಯವನ್ನು ನನಗೆ ಕೊಡು, ಗುರು ಅನುಗ್ರಹವನ್ನು ನನಗೆ ಕೊಡು. ಒಂದು ಸಿಂಪಲ್ ಉದಾಹರಣೆ ಹೇಳ್ತೀನಿ. ಏನು ಅಂದರೆ, ಈಗ ನಿಮ್ಮ ಮೊಮ್ಮಕ್ಕಳಿದ್ದಾರೆ, ಈ ಒಂದು ಮೊಮ್ಮಗ ಇದ್ದಾನೆ, ಮೊಮ್ಮಗನಿಗೆ ಕರ್ಕೊಂಡು ಎಕ್ಸಾಮ್ ಟೈಮ್ನಲ್ಲಿ ಸ್ಕೂಲಿಗೆ ಹೋಗಿರಿ. ಸ್ಕೂಲಿಗೆ ಹೋದಾಗ 4ನೇ 5ನೇ ಕ್ಲಾಸ್ದು ಏನೋ ಐತೆ, ಹೋಗಿರಿ. ಹೋಗ್ಬಿಟ್ಟು ಮೇಸ್ಟ್ರಿಗೆ ಏನು ಹೇಳ್ತೀರಿ, ನಿಮ್ಮ ಸರ್ಗೆ ಏನು ಹೇಳ್ತೀರಿ ಅಂದರೆ, ನೋಡಿರಿ ಮೇಸ್ಟ್ರೇ, ನಮ್ಮ ಹುಡುಗ ಭಾಳ ಜಾಣ ಅದಾನ, ನಮ್ಮ ಮೊಮ್ಮಗ ಭಾಳ ಬುದ್ಧಿವಂತ ಅದಾನ, ಅದಕ್ಕಾಗಿ ಪರೀಕ್ಷೆದಲ್ಲಿ ಕೂಡಿಸ್ಕೊಳ್ರಿ ಅಂದರು. ಅಮ್ಮ ನೀವೇನು ಅಡ್ಮಿಷನ್ ಮಾಡಿದ್ದೀರಾ ಅಂತ. ಮಾಡಿಲ್ಲ ಬಿಡಪ್ಪ ಅಂದರು. ಅಂದರೆ ಪರೀಕ್ಷೆ ಫೀಸ್ ಕಟ್ಟಿದ್ದೀರಾ ಅಂದರು. ಇಲ್ಲ, ದಿನ ಸ್ಕೂಲಿಗೆ ಬಂದನ, ದಿನ ಬಂದಿಲ್ಲರಿ ಸ್ಕೂಲಿಗೆ. ನಿಮ್ಮ ಸ್ಕೂಲಲ್ಲಿ ಹುಡುಗರು ಎಷ್ಟು ಜಾಣರಿದಾರೋ ಅದಕ್ಕಿಂತ ಜಾಣ ಇದ್ದಾನೆ ನನ್ನ ಮೊಮ್ಮಗ, ಅದಕ್ಕಿಂತ ಬುದ್ಧಿವಂತನಿದ್ದಾನೆ. ನೀವೇನು ಕೇಳ್ತಿರೋ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ನೀವು ಕೂಡಿಸ್ಕೊಂಡ್ರೆ ಹಾಗೆಲ್ಲ ಕೂಡಿಸ್ಕೊಳಕ್ಕೆ ಬರಲ್ಲಮ್ಮ. ಏನು ಮಾಡ್ಬೇಕು? ಮೊದಲ ಅಡ್ಮಿಷನ್ ಮಾಡಿಸ್ಬೇಕು. ಅಡ್ಮಿಷನ್ ಮಾಡಿಸಿದ ಮೇಲೆ ಮತ್ತು ಅಡ್ಮಿಷನ್ ಮಾಡಿ ಮನೆಗೆ ಕೂಡಿಸ್ಕೊಂಡು ಕುಂತೀರಿ ಮಕ್ಕಳನ್ನು, ಆವಾಗಲೂ ಪ್ರಯೋಜನ ಇಲ್ಲ. ದಿನಾ ಸ್ಕೂಲಿಗೆ ಬರಬೇಕು, ದಿನಾ ಶಾಲೆಗೆ ಬರಬೇಕು, ಅಟೆಂಡೆನ್ಸ್ ಇರಬೇಕು. ಅಟೆಂಡೆನ್ಸ್ ಇರಬೇಕು ಅಷ್ಟೇ ಅಲ್ಲ, ಪರೀಕ್ಷೆಗೆ ಅಂದರೆ ಕೂಡಬೇಕಾದಾಗ ಪರೀಕ್ಷೆ ಫೀಸ್ ಕಟ್ಟಬೇಕು. ಪರೀಕ್ಷೆ ಫೀಸ್ ಕಟ್ಟಿದಾಗ ಆವಾಗ ಮಕ್ಕಳನ್ನು ಪರೀಕ್ಷೆ ಹಾಲಲ್ಲಿ ಕೂಡಿಸ್ಕೊಳ್ತಾರೆ. ಪಾಸರಾಗ್ತಾನೆ, ಫೇಲರ್ ಆಗ್ತಾನೆ, ಇವೆರಡೇ ಆಗ್ತಾರೆ, ಮತ್ತೊಂದು ಆಗಕ್ಕೆ ಬರೋದಿಲ್ಲ. ಪಾಸರಾಗ್ತಾನೆ, ಫೇಲರ್ ಆಗ್ತಾನೆ ಅಂದಾಗ, ಹಾಗದೇ ರೀತಿ ಲೌಕಿಕ ಶಿಕ್ಷಣ ಹೇಗಿದೆಯೋ ಹಾಗೆ ನಮ್ಮ ಅಧ್ಯಾತ್ಮದಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಅಡ್ಮಿಷನ್ ಮಾಡ್ಕೋಬೇಕು. ಏನಂದರೆ ದೀಕ್ಷೆ, ಅನುಗ್ರಹ ಅನ್ನುವಂಥ ಮೊದಲು ಅಡ್ಮಿಷನ್ ಮಾಡ್ಕೋಬೇಕು. ಅಡ್ಮಿಷನ್ ಮಾಡಿಕೊಂಡು ದೀಕ್ಷಾ ತಗೊಂಡೀವಿ, ಆದರೂ ತಿಂಗಳಿಗೆ ಒಂದು ಸಲನೂ ನಾವು ಪೂಜೆ ಮಾಡಲಿಲ್ಲ, ವರ್ಷಕ್ಕೊಂದು ಸಲನೂ ಮಾಡಲಿಲ್ಲ ಅಂದರೆ ಏನು ಪ್ರಯೋಜನ ಅಂದಾಗ ದಿನಾ ಪೂಜೆ ಮಾಡಬೇಕು. ದಿನಾ ಪೂಜೆ ಮಾಡಿದ್ರೆ ಏನಂದ್ರೆ ಅಟೆಂಡೆನ್ಸ್ ಇದ್ದಂಗೆ, ಏನಂದರೆ ದೀಕ್ಷಾ ತಗೊಳ್ಳೋದು ಅಂದರೆ ಅಡ್ಮಿಷನ್ ಮಾಡ್ಕೊಂಡಂಗೆ. ಆಮೇಲೆ ಭಕ್ತಿ, ಶ್ರದ್ಧೆ, ನಿಷ್ಠೆ, ಶರಣಾಗತಿ ಭಾವದಿಂದ ನಾವು ಪೂಜೆ ಮಾಡಿದೀವಂದರೆ ಆವಾಗ ಪರಮಾತ್ಮನ ಅನುಗ್ರಹ ನಮಗೆ ಖಂಡಿತ ಅಲ್ಲಾಗಲಿಕ್ಕೆ ಸಾಧ್ಯ ಉಂಟು. ದೀಕ್ಷೆಯಲ್ಲಿ ಅಂಥ ಮಹತ್ವ ಇದೆ ರೀ. ದೀಕ್ಷೆ ಇಲ್ಲದೆ ಇದ್ದಾಗ ನಾವು ಏನು ಪ್ರಯೋಜನ ಇಲ್ಲ, ಎಷ್ಟೊತ್ತು ಪೂಜೆ ಮಾಡಿದ್ರೂ ಪ್ರಯೋಜನ. ಗುರು ಇಲ್ಲದಿದ್ದಾಗ ದೀಕ್ಷೆ ಇಲ್ಲ, ದೀಕ್ಷೆ ಇಲ್ಲದಿದ್ದಾಗ ಮೋಕ್ಷ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ಗುರು ಅನುಗ್ರಹವನ್ನು, ನನಗೆ ಗುರು ಅನುಗ್ರಹವನ್ನು ಕೊಡಪ್ಪ, ಗುರು ನನಗೆ ಮಾರ್ಗದರ್ಶನ ಮಾಡಲಿ ಅಂತ ತಿಳ್ಕೊಂಡು ಹೇಳ್ತಾರೆ. ಎಷ್ಟು ಚಂದ ಅವರು ಗುರುಗಳ ಬಗ್ಗೆ ಅವರು ವರ್ಣನೆ ಮಾಡಿದರು. ಹಾಗೆ ಗುರು ನಮಗೆ ಮಾರ್ಗದರ್ಶನ ಮಾಡಿದರೆ ಮಾತ್ರ ನಮ್ಮ ಮುಂದೆ ಹೋಗಲಿಕ್ಕೆ ಸಾಧ್ಯ ಉಂಟು. ನಾವು ಎಷ್ಟೇ ಬುದ್ಧಿವಂತರು ಎಷ್ಟೇ ಇದ್ದೀವಿ ಅಂದರೆ ಪ್ರಯೋಜನ ಇಲ್ಲ. ಒಬ್ಬ ಗುರು ಬೇಕೇ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಒಬ್ಬ ಗುರು ಬೇಕು. ಆ ಗುರು ಕಾರುಣ್ಯವನ್ನು ನನಗೆ ಕೊಡು. ಪಡೆಯುವುದರಿದು ಲಿಂಗ ಜಂಗಮ ಸೇವೆಯ. ಬರೀ ದೀಕ್ಷಾ ತಗೊಂಡಿವಿ, ಬರೀ ಜಪ ಮಾಡುತ್ತಾ ಪಿಟಿ 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 ಮಂತ್ರ ಹೇಳ್ಕೊಳ್ತಾ ನಾವು ಪೂಜೆ ಮಾಡ್ಕೊಳ್ತಾ ಕೂತೀವಂದರೆ ಪ್ರಯೋಜನವಿಲ್ಲ. ಲಿಂಗ ಜಂಗಮ ಸೇವೆಯ, ಆ ಪರಮಾತ್ಮನ ಸೇವೆಯನ್ನು ಮಾಡಬೇಕು, ಜಂಗಮನ ಸೇವೆಯನ್ನು ಮಾಡಬೇಕು.
ಏನು ಪರಮಾತ್ಮನ ಸೇವೆ ಮಾಡ್ಬೇಕಂದ್ರೆ ದೇವ್ರದ್ದು ಹೆಂಗೆ ಮಾಡ್ಲಿಕ್ಕೆ ಬರುತ್ತೀರಿ ಅಂದರೆ ಆ ಪರಮಾತ್ಮನ ಒಂದು ಅಂಶವೇ ಈ ಆತ್ಮಗಳು. ಆ ಪರಮಾತ್ಮನ ಒಂದೇ ಅಂಶವೇ ಈ ಆತ್ಮಗಳು ಅಂದಾಗ ಸಮಾಜ ಸೇವೆ ಮಾಡಿದಾಗ ನಾವು ದೇವರ ಸೇವೆ ಮಾಡಿದಂಗಾಗತ್ತೆ. ಹೇಳಲ್ಲೇನು ಏನಂದ್ರೆ ಕನ್ನಡಿಯ ನೋಡುವ ಅಣ್ಣೆಗಳಿರೋ ಜಂಗಮವ ನೋಡಿರೆ ನೀವು ಕನ್ನಡಿ ನೋಡ್ಕೊಳ್ತಾ ಕೂತಿರಲ್ಲ, ಬರೀ ಪೂಜೆ ಮಾಡ್ಕೊಳ್ತಾನೆ ಕೂತಿರಲ್ಲ ಅಂದಾಗ ಸ್ವಲ್ಪ ಜಂಗಮವು ನೋಡ್ರಿ ಅಂದರೆ ಸಮಾಜದ ಕಡೆ ಗಮನ ಕೊಡ್ರಿ. ನಿಮ್ಮ ಸಮಾಜ ಯಾವ ಕಡೆ ಹೋಗ್ತಾ ಇದೆ, ನಿಮ್ಮ ಸಮಾಜ ನಿಮ್ಮ ತತ್ವ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತರ್ತಾ ಇದೆಯಲ್ಲ ನೋಡ್ರಿ ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಪಡೆಯುವುದರಿದು ಲಿಂಗ ಜಂಗಮ ಸೇವೆಯ. ಆವಾಗ ದೇವರ ಸೇವೆಯನ್ನು ಮಾಡಬೇಕಂತೆ, ಸಮಾಜ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಪಡೆಯುವುದರಿದು ಸತ್ಯ ಶರಣರ ಅನುಭಾವವ. ಇದು ಭಾಳ ಇಂಪಾರ್ಟೆಂಟ್. ಏನಂದರೆ ಪಡೆಯುವುದರಿದು ನನಗೆ ಎಂಥವ್ರದ್ದು ಕೇಳಿಸಪ್ಪ ಅಂದರೆ ಬರೀ ಶರಣರ ಅನುಭವಗಳು ಬೇಕಾಗಿಲ್ಲ. ಈಗ ಶರಣರು ಅಂದರೆ ಎಲ್ಲರಿಗೂ ಶರಣರೇ ಅಂತ ಇದ್ದಾನೆ, ಅದು ನಮಗೆ ಬೇಕಾಗಿಲ್ಲ. ಸತ್ಯ ಶರಣರ ಅನುಭಾವವ. ಶರಣರ ಅನುಭವನೇ ಬೇರೆ, ಸತ್ಯ ಶರಣರ ಅನುಭವನೇ ಬೇರೆ. ಯಾರು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದು ಅಳವಡಿಸಿಕೊಂಡು ಅನುಷ್ಠಾನಕ್ಕೆ ತಂದು ಆ ಮಾತನ್ನು ಹೇಳ್ತಾ ಇದ್ದಾರಲ್ಲ, ಇದು ಸತ್ಯ ಶರಣರ ಅನುಭವದ ಮಾತು. ಈ ಅನುಭವದ ಮಾತನ್ನು ನಾವು ಕೇಳಿದಾಗ ಎಷ್ಟು ನಮಗೆ ಆನಂದ ಅನಿಸುತ್ತೆ, ಎಷ್ಟು ನಮಗೆ ಸಂತೋಷ ಅನಿಸುತ್ತೆ. ಅಕ್ಕ ಮಹಾದೇವಿ ತಾಯಿ ಇನ್ನೊಂದು ಕಡೆ ಒಂದು ಮಾತನ್ನು ಭಾಳ ಚೆನ್ನಾಗಿ ಹೇಳ್ತಾಳೆ. ನನಗೆ ಯಾರು ಕೇಳಿಸು ಅಂದರೆ ಅನುಭಾವಿಗಳ ಅನುಭವದ ಮಾತು. ಅನುಭಾವಿಗಳ ಅನುಭವದ ಮಾತನ್ನು ನನಗೆ ಕೇಳಿಸಪ್ಪ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗೆ ಸತ್ಯ ಶರಣರು ನಿಷ್ಠಾವಂತರು ಅಂಥವರ ಅನುಗ್ರಹ ಆಶೀರ್ವಾದ ನನಗಿರಲಿ. ಅವರ ಅನುಗ್ರಹವನ್ನು ಅವರ ಒಂದು ವಾಣಿಯನ್ನು ನನಗೆ ಕೇಳಿಸು ಅಂತ ತಿಳ್ಕೊಂಡು ಇಂತಾಗಿ ಚನ್ನಮಲ್ಲಿಕಾರ್ಜುನ ದೇವಯ್ಯನ ಶರಣರ ಅನುಭವದಲ್ಲಿ ನಲಿದಾಡು ಕಂಡ ಎಲೆ ಮನವೇ. ಈ ಶರಣರ ಅನುಭವದಲ್ಲಿ ನಲಿದಾಡು ಕಂಡ ಎಲೆ ಮನವೇ. ಶರಣರು ಸಿಗೋದು ಬಹಳ ಕಷ್ಟ. ನಮ್ಮ ಹತ್ರ ದುಡ್ಡಿದ್ರೆ ಏನೆಲ್ಲ ಸಿಗ್ಬೋದು. ನೀವೀಗಂದ್ರೆ ಹೈದ್ರಾಬಾದದ ಜನಕ್ಕೆ ನಾನೇನು ಹೇಳಬೇಕಾಗಿಲ್ಲ, ಏನು ಬೇಕಾಗಿದೆ ಎಲ್ಲ ಸಿಗತ್ತೆ. ತಾಯಿ ತಂದೆ ಒಬ್ಬರು ಸಿಗಲ್ಲ, ಗುರು ಒಬ್ಬರು ಸಿಗಲ್ಲ ಅಷ್ಟೇ. ಹಾಗೆ ಏನೆಲ್ಲವನ್ನು ಸಿಗತ್ತೆ. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ ಅನುಭಾವಿಗಳ ಅನುಭವದ ಮಾತನ್ನು ಕೇಳಿಸು. ಈ ಶರಣರ ಸಂಘದಲ್ಲಿ ಏನಂದ್ರೆ ನಲಿದಾಡು ಕಂಡಾಯನ ಮನವಿ. ಆ ಸಂತೋಷ ಆನಂದ ಶರಣರ ಸಂಘದಲ್ಲಿದ್ದಾಗ ಎಂಥ ವೈಶಿಷ್ಟ್ಯಪೂರ್ಣವಾಗಿರುತ್ತೆ. ನಾನು ನಿಮಗೇನೋ ಹೊಸದು ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿದೆ. ಶರಣಮೇಳ ಕಲ್ಯಾಣ ಪರ್ವಕ್ಕೆ ಬಂದಾಗ ಎಲ್ಲ ಶರಣರು ಅಲ್ಲಿ ನಡೆದಾಗ ಎಷ್ಟು ಆನಂದ, ಎಷ್ಟು ಖುಷಿ ಅನ್ನಿಸ್ತಾ ಇದೆ. ಅದಕ್ಕಾಗಿ ಹೇಳ್ತಾರೆ, ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹು ತಾನು ಕಾಣಬೇಕು. ಗುರುವಿನ ಕುರುಹು ತಾನು ಕಂಡ ಬಳಿಕ ಶಿಷ್ಯನಾಗಿ ಗುರು ಕರಕಮಲ ಸಂಜಾತನಾಗಬೇಕು. ಗುರು ಕರಕಮಲ ಸಂಜಾತನಾದ ಬಳಿಕ ಗುರು ಸ್ವರೂಪವೇ ತಾನಾಗಬೇಕು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪಾದ ಪದ್ಮಗಳಲ್ಲಿ ಐಕ್ಯವ ಗಳಿಸಬೇಕು ಕಾಣ ಗಟ್ಟಿವಾಳಯ್ಯ. ಎಂಥ ಅದ್ಭುತವಾದ ಸಂದೇಶವನ್ನು, ಇಡೀ ನಮ್ಮ ಬಸವ ತತ್ವದ ಸಾರವನ್ನು, ಇದರ ಏನು ವೈಶಿಷ್ಟ್ಯ ಇದೆ ಅನ್ನುವುದನ್ನು ಸಿದ್ದರಾಮೇಶ್ವರರು ಇದರೊಳಗಿಡ್ತಾ ಇದ್ದಾರೆ. ನರ ಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹು ತಾನು ಕಾಣಬೇಕು. ನಾವು ಮಾನವರಾಗಿ ಹುಟ್ಟಿದ ಮೇಲೆ ಒಂದು ಸಲ ಗುರು ದರ್ಶನವನ್ನು ನಾವು ಮಾಡಲೇಬೇಕು ಅಂದರು. ಆಯ್ತು ರೀ ಮಾತಾಜಿ, ಹೆಂಗೂ ಶರಣಮೇಳ ಪ್ರಚಾರ ಇದೇನೋ ಫಸ್ಟ್ ಬಂದಿರಿ ಮಧ್ಯ, ಆದರೆ ಶರಣಮೇಳ ಪ್ರಚಾರಕ್ಕೆ ಬರ್ತೀರಲ್ಲ ಒಂದು ಸಲ ನಮಸ್ಕಾರ ಮಾಡಿದ್ರೆ ಮುಗ್ದೋಯ್ತ್ರಿ ಅಂತ. ಆವಾಗ ಇಲ್ಲಿ ಹೇಳ್ತಾರೆ, ಬರೀ ದರ್ಶನ ಮಾಡ್ಕೊಂಡು ಮಾತ್ರಕ್ಕೆ ನಮಗೆ ಕಾರುಣ್ಯ ಬರುವುದಿಲ್ಲ. ಅವಾಗ ಹೇಳ್ತಾರೆ, ಇಲ್ಲಿ ನರಜನ್ಮಕ್ಕೊಮ್ಮೆ ಬಂದ ಬಳಿಕ ಗುರುವಿನ ಕುರುಹು ತಾನು ಕಾಣಬೇಕು. ಗುರುವಿನ ಕುರುಹು ತಾನು ಕಂಡ ಬಳಿಕ ಗುರು ಏನಂದರೆ ಕರಕಮಲ ಸಂಜಾತನಾಗಿ ನೀನು ಅನುಗ್ರಹವನ್ನು ಪಡೆದುಕೊಂಡು ಶಿಷ್ಯನಾಗಬೇಕು ಅಂತ ಹೇಳ್ತಾನೆ. ನೀನು ದೀಕ್ಷೆಯನ್ನು ತಗೋಬೇಕು, ನೀನದೇ ಅನುಗ್ರಹವನ್ನು ಪಡ್ಕೋಬೇಕು. ನೀನು ದೀಕ್ಷೆಯನ್ನು ತೆಗೆದುಕೊಂಡಾಗ ಅವರು ಕರಕಮಲ ಸಂಜಾತನಾದೇನು. ನಮ್ಮದು ಎರಡು ಹುಟ್ಟ್ರಿ. ಒಂದು ತಾಯಿ ತಂದೆ ಗರ್ಭದಲ್ಲಿ ಹುಟ್ಟೋದು ಒಂದು, ಇನ್ನೊಂದು ಏನಂದರೆ ಗುರು ಕರಕಮಲ ಸಂಜಾತ ಅಂತ ಹೇಳಿದ್ರು. ಗುರುವಿನ ಹಸ್ತದಲ್ಲಿ
ಅಕ್ಕ ಮಹಾದೇವಿ ಸುಪ್ರಸಿದ್ಧವಾದಂಥ ವಚನ ಅನ್ನೋದಿಲ್ಲ. ಹುಟ್ಟಿದೆ ಶ್ರೀಗುರುವಿನ ಹಸ್ತದಲ್ಲಿ, ಬೆಳೆದೇನು ಅಸಂಖ್ಯಾತರ ಪ್ರಮಥರೊಳಗೆ. ಅಕ್ಕ ಮಹಾದೇವಿ ಸುಪ್ರಸಿದ್ಧ ವಚನ ಇದು. ಅಂದಾಗ ಗುರುವಿನ ಕರಕಮಲ ಸಂಜಾತನಾಗಬೇಕು. ಗುರುವಿನ ಕರಕಮಲ ಸಂಜಾತನಾದ ಬಳಿಕ ಗುರು ಸ್ವರೂಪವೇ ತಾನಾಗಬೇಕು. ಏನ್ರಿ, ಏನು ಹೇಳಕ್ಕೆ ಬಂದಿರಿ ನೀವು? ಏನಂದ್ರೆ ಗುರು ದರ್ಶನ ಮಾಡ್ಕೊಂಡ್ರಿ ಅಂದ್ರೆ ಹ್ಞೂ ಅಂದೀವಿ. ಆಮೇಲೆ ಕರಕಮಲ ಸಂಜಾತರಾಗ್ರಿ ಅಂದರೆ ಆಗಲಿ ದೀಕ್ಷಾ ತೊಗೋತೀವ್ರಿ, ನಾಳೆ ಯಾರ್ಯಾರು ತೊಗೊಂಡಿಲ್ವೋ ನಾಳೆ ದೀಕ್ಷಾ ಇದೆ ಅಂತೆ ದೀಕ್ಷಾ ತೊಗೋತೀವಿ ಅಂದ್ವಿ. ಆಮೇಲೆ ಗುರು ಸ್ವರೂಪವೇ ತಾನಾಗಬೇಕು ಅಂದರೆ ನಿಮ್ಮ ಬೆನ್ನತ್ಕೊಂಡು ಬರೋಣೇನ್ರಿ ನಾವು ಅಂದರು. ಬೆನ್ನತ್ಕೊಂಡು ಬರೋದಲ್ಲ, ಗುರು ಸ್ವರೂಪವೇ ತಾನಾಗಬೇಕು ಅಂದರೆ ಇದೇ ಇರೋದು ಲಿಂಗಾಯತ ಧರ್ಮದ ಒಂದು ವೈಶಿಷ್ಟ್ಯ. ಏನು ಅಂದರೆ ಕೆಲವು ಧರ್ಮದಲ್ಲಿ ಏನು ಹೇಳ್ತಾರೆ, ಗುರು ಅಂದರೆ ಪರುಷಮಣಿ ಇದ್ದಂತೆ. ಗುರು ಅಂದರೆ ಪರುಷಮಣಿ ಇದ್ದಂತೆ, ಭಕ್ತನು ಅಂದರೆ ಅವಾಗ ಭವಿ ಅಂದರೆ ಕಬ್ಬಿಣ ಇದ್ದಂತೆ. ಆ ಪರುಷಮಣಿ ಕಬ್ಬಿಣವನ್ನು ಮುಟ್ಟಿದಾಗ ಇದು ಚಿನ್ನ ಆಗತ್ತೆ. ಹೌದಲ್ಲ? ನಿಮಗೆ ನಾವಂತೂ ನೋಡಿಲ್ಲ, ಸಾಹಿತ್ಯದಲ್ಲಿ ಓದ್ತೀವಿ ಹೇಳ್ತೀವಿ ಅಷ್ಟೇ. ಒಂದು ವೇಳೆ ಈಗ ಏನಾದರೂ ಆ ಪರುಷಮಣಿ ಇರ್ತಿತ್ತು ಅಂದರೆ ಇಡೀ ನಮ್ಮ ಭಾರತದಲ್ಲಿರುವಂಥ ಎಲ್ಲ ಕಬ್ಬಿನ ಫ್ಯಾಕ್ಟ್ರಿಗೆ ಹೋಗಿ ಎಲ್ಲ ಮುಟ್ಟಿಸ್ಬಿಟ್ರೆ, ಎಲ್ಲ ಚಿನ್ನವೇ ಚಿನ್ನ ಆಗಿಬಿಟ್ರೆ ಬಡತನದೇ ನಿರ್ಮೂಲನೆ ಆಗಿಬಿಡುತ್ತೆ. ಭಾರತಕ್ಕೆ ಬಡತನನೇ ಬರೋದಿಲ್ಲ. ಐತೋ ಇಲ್ಲೋ ಗೊತ್ತಿಲ್ಲ, ಸಾಹಿತ್ಯದಲ್ಲಿ ಓದಿ ಹೇಳ್ತಾ ಇದ್ದೀವಿ, ಇದು ಚಿನ್ನ ಆಗತ್ತೆ. ಹೌದಲ್ಲ? ಹಾಗೆ ಅವ್ರ ಧರ್ಮದಲ್ಲಿ ಏನಿದೆ, ಗುರು ಅಂದರೆ ಪರುಷಮಣಿ ಇದ್ದ ಹಾಗೆ. ಆವಾಗ ಭವಿ ಅಂದ್ರೇನು, ಕಬ್ಬಿಣ ಇದ್ದ ಹಾಗೆ. ಅವನಿಗೆ ದೀಕ್ಷಾ ಅನುಗ್ರಹ ಕೊಟ್ಟಾಗ ಭಕ್ತ ಅನ್ನುವ ಚಿನ್ನ ಆಗ್ತಾನಷ್ಟೆ. ಅವನು ಗುರು ಎನ್ನುವ ಪರುಷಮಣಿ ಆಗುವುದಿಲ್ಲ. ಅವನು ಶಿಷ್ಯನೇ, ಗುರುನೇ. ಅವನು ಗುರ್ ಅನ್ಕೋತ ಇವನು ಗುರುನೇ ಇರ್ತಾನೆ, ಅವನು ಶಿಷ್ಯನೇ ಇರಬೇಕು ಅಂತ ತಲೆಗೊಳಿಸಿ ಅಲ್ಲೇ ಕೂಡಿಸ್ತಾ ಇದ್ದಾನೆ. ಆದರೆ ಅಲ್ಲೇ ಕೂಡಿಸ್ತಾ ಇದ್ದಾರಲ್ಲ, ಆವಾಗ ಹೇಳ್ತಾ ಇದ್ದಾರೆ, ನಮ್ಮದೇನು ವೈಶಿಷ್ಟ್ಯ ಇದೆ ಅಂದರೆ ಗುರು ಮುಟ್ಟಿ ಗುರುವಾಗೋದು ಅಂತ. ಈಗ ಇಲ್ಲಿ ಜ್ಯೋತಿ ಇದೆ, ಒಂದು ದೀಪ ಇದೆ, ಈ ದೀಪವನ್ನು ಅಲ್ಲಿ ಬೆಳಗ್ತಾ ಇದೆ, ಜ್ಯೋತಿ ಉರಿತಾ ಇದೆ. ಇಲ್ಲಿ ಪ್ರಣತೆ ಇದೆ, ಎಣ್ಣೆ ಇದೆ, ಬತ್ತಿ ಇದೆ. ಇದ್ದಾಗ ಆ ಜ್ಯೋತಿಯನ್ನು ಈ ಜ್ಯೋತಿಗೆ ಮುಟ್ಟಿಸಿದಾಗ ಮುಟ್ಟಿದ ಜ್ಯೋತಿನೂ ಉರಿಯತ್ತೆ, ಮುಡಿಸ್ಕೊಂಡು ಜ್ಯೋತಿನೂ ಉರಿಯತ್ತೆ. ಹೌದೋ ಇಲ್ಲೋ? ಹಾಗದೇ ರೀತಿ ಗುರು ಎನ್ನುವ ಜ್ಯೋತಿ ತೊಳಗಿ ಬೆಳಗ್ತಾ ಇದ್ದಾಗ ಶಿಷ್ಯನೆನ್ನುವ ಪ್ರಣತೆ ಇದೆ, ಸದ್ಭಕ್ತಿ ಎನ್ನುವ ತೈಲವಿದೆ, ಸದಾಚಾರ ಎನ್ನುವ ಬತ್ತಿ ಇದೆ. ಈ ಜ್ಞಾನ ಎನ್ನುವ ಜ್ಯೋತಿಯನ್ನು ಮುಟ್ಟಿಸಿದಾಗ ಆ ಜ್ಯೋತಿನೂ ಉರಿಯತ್ತೆ, ಈ ಜ್ಯೋತಿನೂ ಉರಿಯತ್ತೆ. ಶಿಷ್ಯನೆನ್ನುವ ಜ್ಯೋತಿನೂ ಇರ್ತದೆ, ಈ ಗುರು ಎನ್ನುವ ಜ್ಯೋತಿನೂ ಉರಿಲಿಕ್ಕೆ ಸಾಧ್ಯ ಉಂಟು ಅಂದಾಗ ಇದು ನಮ್ಮದು ಧರ್ಮದ್ದು ಇದು ವೈಶಿಷ್ಟ್ಯ. ಇದೊಂದು ನಮಗೆ ಕಿರೀಟ ಇದ್ದ ಹಾಗೆ, ನಮಗೊಂದು ತುರಾಯಿ ಇದ್ದ ಹಾಗೆ. ಯಾಕೆ ಅಂದರೆ ನಾವು ಬೇರೆದಲ್ಲಿ ನೋಡ್ತೀವಿ, ಗುರುನೇ, ಶಿಷ್ಯನೇ. ನಮ್ಮಲ್ಲಿ ಹಾಗಲ್ಲ. ಗುರು ಮುಟ್ಟಿ ಗುರುವಾಗು, ಜ್ಯೋತಿ ಮುಟ್ಟಿ ಜ್ಯೋತಿ ಹೇಗಾಗುತ್ತೋ ಹಾಗೆ ಗುರು ಮುಟ್ಟಿ ಗುರುವಾಗು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅಕ್ಕ ಮಹಾದೇವಿ ತಾಯಿ ಅನುಭವ ಮಂಟಪಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಶರಣರೆಲ್ಲ ನೋಡಿ ಎಷ್ಟು ಸಂತೋಷ, ಎಷ್ಟು ಆನಂದ ಅನ್ನಿಸ್ತದೆ. ಸಾರ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದೂರ ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತಿಕ್ಕು ಸರ್ವಜ್ಞ ಅಂತ ತಿಳ್ಕೊಂಡು ಹೇಳ್ತಾರೆ. ಸಜ್ಜನರ ಸಾತ್ವಿಕರ ಸಂಘ ಹೆಂಗಿರುತ್ತೆ ಅಂದರೆ ಹೆಜ್ಜೇನು ಸವಿದಂತೆ. ಜೇನು ತುಪ್ಪದಲ್ಲಿ ವೆರೈಟಿ ಇದಾವ್ರಿ, ಅದರಲ್ಲಿ ಹೆಜ್ಜೇನು ಭಾಳ ರುಚಿ ಇರುತ್ತಂತೆ. ಹಾಗೆ ಶರಣರ ಸಂಘ, ಶರಣರ ಬಳಗವನ್ನು ನೋಡಿದಾಗ ನಮಗೆಷ್ಟು ಸಂತೋಷ, ಎಷ್ಟು ಆನಂದ ಅನ್ನಿಸ್ತದೆ. ನನಗನ್ಸೋ ಮಟ್ಟಿಗೆ ಮಹಾರಾಜರು ಬಂದಿದ್ದಾರಲ್ಲ ಪ್ರವಚನಕ್ಕೆ, ಅವರಿಗೂ ಅದಕ್ಕೆ ಅನುಭವ ಬಂದಿರಬೇಕು. ಯಾಕೆ ಅಂದರೆ ಸಜ್ಜನರು ಸಾತ್ವಿಕರು ಶರಣರು ಇದ್ದಾಗ ಹೆಂಗಿರುತ್ತೋ, ಸಾಮಾನ್ಯರ ಇದ್ದಾಗ ಪ್ರವಚನೆಗೆ ಹೊಸ ಊರಿಗೆ ಹೋಗ್ತಾ ಇರ್ತೀವಲ್ಲ, ಅದು ಹೊಸ ಜನನೇ ಇರ್ತಾರೆ. ಅವರಿಗೂ ನಿಮಗೂ ಎಷ್ಟು ವ್ಯತ್ಯಾಸ ಅಂತ ಅವರು ಕಂಡಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅಂದಾಗ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ರೊಚ್ಚಿನಂತಿಕ್ಕು ಸರ್ವಜ್ಞ. ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ಕೊಚ್ಚೆ ಗುಂಡಿ ಇದೆ, ಅದರೊಳಗೊಂದು ಕಲ್ಲು ಹಾಕಿಬಿಟ್ರೆ ನಮ್ಮ ಮೇಲೆಲ್ಲ ಕೆಸರು ಚೆಲ್ಲತ್ತೆ. ಅಂದಾಗ ನೀವು ಸಜ್ಜನರ ಸಂಘ ಮಾಡಬೇಕು, ಶರಣರ ಸಂಘ ಮಾಡಬೇಕು ಅನ್ನುವ ಮಾತನ್ನು ಅಕ್ಕ ಮಹಾದೇವಿ ತಾಯಿ ಭಾಳ ಚೆನ್ನಾಗಿ, ಭಾಳ ಅದ್ಭುತವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಇವತ್ತು ಕಲ್ಯಾಣ ಕ್ರಾಂತಿಯನ್ನು ನೀವೆಲ್ಲ ಕೇಳಿದ್ರಿ. ಇಲ್ಲಿ ತನ ಬಸವಣ್ಣನವರ ಇತಿಹಾಸ, ಬಸವಣ್ಣನವರು ಏನು ಕಾರ್ಯ ಮಾಡಿದರು ಅನ್ನುವುದನ್ನು ಒಂಥರ ಹೊಸ ಶೈಲಿಯಲ್ಲಿ ಆ ವಿಚಾರವನ್ನು
ಪ್ರಸ್ತಾಪ ಮಾಡೋದು ನಮಗೆ ಬಹಳ ಸಂತೋಷ, ಆನಂದ ಅನ್ನಿಸ್ತದೆ. ನಮಗೂ ಒಂದು ಪ್ರವಚನ ಕೇಳುವಂಥ ಅವಕಾಶ ಸಿಕ್ತು, ಇಲ್ಲದ್ರೆ ನಾವು ಬರೋಕ್ಕಾಗ್ತಿದ್ದಿಲ್ಲ ರೀ. ಅವರು ಅಧ್ಯಕ್ಷರು ಕರೆದ್ರು ಅಂತ ತಿಳ್ಕೊಂಡು ಹೇಳಿ ನಾವಿಲ್ಲಿಗೆ ಬರಲಿಕ್ಕಾಯಿತು. ಎಲ್ಲ ಬಹಳ ಸಂತೋಷ, ಆನಂದ ಅನ್ನಿಸ್ತದೆ. ಎಲ್ಲ ನೀವು ಕೇಳಿದಂಥ ನಿಮಗೆಲ್ಲರಿಗೂ ಮತ್ತೆಲ್ಲರಿಗೂ ಅವರಿಗೂ ಎಲ್ಲ ಶರಣನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡಿ